ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಖಂಡಿತ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ, ಸುಮಾರು ಜನ DMs ಮಾಡಿದ್ದೀರಾ, ಸರ್ ಈ ವಿಡಿಯೋ ಬಿಡ್ತಿಲ್ಲ. ಯೂಟ್ಯೂಬ್ ಕಮೆಂಟ್ ಅಲ್ಲಿ ಕೂಡ ಕಮೆಂಟ್ ಬರ್ತಿದೆ ವಿಡಿಯೋಗಳು ಬರ್ತಿಲ್ಲ ಅಂತ. ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಮತ್ತೆ ಅದನ್ನ ನಿಮ್ಮ ಮುಂದೆ ತಂದು ಪ್ರಸ್ತಾವನೆ ಮಾಡೋ ಪರಿಸ್ಥಿತಿ ನಾನು ಇರಲಿಲ್ಲ. ದಯವಿಟ್ಟು ಕ್ಷಮಿಸಿ ನನ್ನನ್ನ. ನಾನೇನ್ ಗೋಸ್ಟ್ ಹಂಟಿಂಗ್ ಮತ್ತೆ ಆತ್ಮಗಳ ದಿಗ್ಬಂಧನ ಈ ತರ ಎಲ್ಲ ಏನ್ ಮಾಡ್ತಾ ಇದ್ದೆ, ಇದರಿಂದ ದೊಡ್ಡ ಪ್ರಾಬ್ಲಮ್ ಅಂತ ತಗ್ಲಾಕೊಂಡಿದ್ದೆ. ದೇವರೇ, ಗಂಗೆಲ್ ನಿಂತ್ಕೊಂಡು ಹೇಳ್ತಾ ಇದೀನಿ, ಈ ಗಂಗೆ ಬಗ್ಗೆ ನಿಮ್ಮ ಹತ್ರ ತುಂಬಾ ಮಾತಾಡಬೇಕು. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟು ದಿನ ನೀವು ಇಡೀ ಕರ್ನಾಟಕದಲ್ಲಿ ನೋಡದೇ ಇರುವಂತ ವಿಚಾರನ ಇವತ್ತು ನಾನು ನಿಮ್ ಮುಂದೆ ತರಕ್ ಬಂದಿದ್ದೀನಿ. ಯಾಕಂದ್ರೆ ಇದೇನೋ ಊಹಾಪೋಹದ ಮಾತಲ್ಲ, ಮತ್ತೆ ಬೇರೆ ಕಡೆ ಕೇಳಿದ ಮಾತಲ್ಲ. ಸ್ವತಃ ನನಗೆ ಆಗಿದ ಎಕ್ಸ್ಪೀರಿಯನ್ಸ್ ಇದು. ಸ್ವತಃ ನನ್ನ ಜೀವನದಲ್ಲೇ ನಡೆದಂತ ಒಂದು ಕೆಲಸ ಇದು. ಸೊ ಅದಕ್ಕಾಗಿ ಇದನ್ನ ನಾನು ತೋರಿಸ್ಬೇಕು, ಗೊತ್ತಾಗ್ಬೇಕು ಎಲ್ಲರಿಗೇನೋ ಒಂದು ದಿಟ್ಟ ನಿರ್ಧಾರ ಮಾಡಿ, ಧೈರ್ಯ ಮಾಡಿ, ಸ್ವಾಮಿ ಕಾಲಕ್ಕೆ ಬೀಳೋದೊಂದು ಬಾಕಿ, ನಾನು ಕಾಲಕ್ಕೆ ಬೀಳೋದೊಂದು ಬಾಕಿ. ಸೊ ಅಷ್ಟೆಲ್ಲ ಮಾಡಿ ರಿಕ್ವೆಸ್ಟ್ ಮಾಡಿ ಒಪ್ಸಿದೀನಿ ಖಂಡಿತವಾಗ್ಲು. ಸೊ ಅದ್ರ ಬಗ್ಗೆ ನಿಮ್ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಇಷ್ಟೊತ್ತು ರಾತ್ರಿಯಲ್ಲಿ ಏನ್ ಈ ಬ್ಯಾಕ್ ಗ್ರೌಂಡ್ ನೋಡ್ತಿದ್ದೀರಾ, ಇದು ಅಮ್ಮನವ್ರ ಕಾವೇರಿ ನದಿ ಇದು ಆಕ್ಚುಲಿ. ಸೊ ಈ ಖುಷಿ ಆಗ್ತಿದೆ ಇಲ್ಲಿ ನಿಂತ್ಕೊಳ್ಳೋಕೆ. ಮತ್ತೆ ಈ ಪ್ರಾಬ್ಲಮ್ ನಿಂದ ಹೊರಗಡೆ ಬಂದಲ್ಲ ನಾನು. ಮತ್ತೆ ಏನ್ ಈ ಆತ್ಮದಿಂದ ಕಾಟ ನನಗೆ ಬಂದಿತ್ತು, ಸ್ವತಃ ನಮ್ಮ ಮನೆವರೆಗೂ ಬಂದಿದ್ರಿ. ಮನ್ಯಾಗ ಬಿಡ್ತಾ ಇಲ್ಲ, ರಾತ್ರಿ ಎಲ್ಲ ಮಂಚದ ಪಕ್ಕನೆ ಕಾಣಿಸ್ಕೊಳ್ಳೋದು, ಈ ತರ ಎಲ್ಲ ಆಗ್ತಿತ್ತು. ಇವಾಗ ಭಗವಂತನಿಂದ ಪಾಸಿಟಿವ್ ವೈಬ್ಸ್ ಅಲ್ಲಿ ಇದೀನಿ ಖಂಡಿತವಾಗ್ಲು. ಸೊ ಇದು ಒಂದ್ ಪವಾಡ ಅಂತ ಹೇಳ್ಬೋದು ಖಂಡಿತವಾಗ್ಲು. ಸೊ ಅಷ್ಟಾಗಿದೆ. ಮತ್ತೆ ತುಂಬಾ ಡಿಲೇ ಮಾಡೋದು ಬೇಡ. ಮತ್ತೆ ವಿಷಯಗಳು ತುಂಬಾ ಇದೆ, ತುಂಬಾ ಮಾತಾಡೋದಿದೆ, ಚರ್ಚೆ ಮಾಡೋದಿದೆ. ಖಂಡಿತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೆ ಇನ್ನೊಂದು ಸತ್ಯ ಹೇಳ್ಬೇಕು ನಿಮ್ಗೆ. ಎಷ್ಟು ನಾನು ಫೋನ್ ಕೊಡಮ್ಮ ಇಲ್ಲಿ ನೋಡಿ. ಟೈಮ್ ಎಷ್ಟಾಗಿದೆ ಅದು ಮೆನ್ಷನ್ ಮಾಡಿ ಹೇಳ್ಬೇಕು. 1:34, 1:15 ರಾತ್ರಿ. ಇಷ್ಟೊತ್ತಲ್ಲಿ ಫೋನ್ ಮಾಡಿ, ಇಷ್ಟೊತ್ತಲ್ಲೇ ಗೋಸ್ಟ್ ಹಂಟಿಂಗ್ ಬಂದು ಮತ್ತೆ ಇಷ್ಟೊತ್ತಲ್ಲೇ ಪ್ಲಾನ್ ಮಾಡ್ತಿರೋ ಉದ್ದೇಶ ಇಷ್ಟ. ಇಡೀ ಕರ್ನಾಟಕಕ್ಕೆ ಇದು ಗೊತ್ತಾಗಬೇಕು. ಯಾರ್ಯಾರು ಆತ್ಮನಿಂದ ನೋವು ಅನುಭವಿಸ್ತಿದ್ದಾರೆ, ಪ್ರಾಬ್ಲಮ್ ಅನುಭವಿಸ್ತಿದ್ದಾರೆ, ಸಾಕು ಜೀವನ ಇನ್ ಮುಂದೆ ನಾನು ಬದುಕಾಗಲ್ಲ, ಏನೇನು ಕಷ್ಟ ಅನುಭವಿಸ್ತಾರೆ, ಪ್ರತಿಯೊಬ್ರು ಕೂಡ ನೆಮ್ಮದಿಯಾಗಿ ಜೀವನ ಮಾಡೋದಷ್ಟೇ ಈ ಚಾನಲ್ ಉದ್ದೇಶ ಆಗಿರುತ್ತೆ. ಒಂದ್ ನಿಮಿಷ ನೀವು ಈ ಪ್ಲೇಸ್ ನ ನೋಡ್ಬೋದು, ವಾಚ್ ಮಾಡ್ಬೋದು ಕಂಪ್ಲೀಟ್ ಆಗಿ ಹೆಂಗ್ ಕಾಣ್ತಾ ಇದೆ ಅಂತ. ಟು ಬಿ ಆನೆಸ್ಟ್. ಮತ್ತೆ ಈ ಜಾಗದ ಬಗ್ಗೆ ಇನ್ನೊಂದು ವಿಶೇಷತೆ ಹೇಳ್ತೀನಿ. ಇಷ್ಟು ದಿನ ಆತ್ಮಗಳು, ಯಾವ್ದೋ ಒಂದ್ ಆತ್ಮಗಳು, 2 ಆತ್ಮಗಳು ಅಥವಾ 3-4 ಆತ್ಮಗಳನ್ನ ಹುಡುಕೊಂಡು ಹೋಗಿ ಮಾತಾಡ್ತಿದ್ದ ನೋಡ್ತಾ ಇದೀವಿ. ಆದರೆ ಯಾವ ಆತ್ಮಗಳು ಕೂಡ ಬಗ್ದೇ ಇರೋಂತ ಜಾಗಗಳಿಂದ ಬಂದು ಇಲ್ಲಿ ನಾನು ಒಬ್ಬರನ್ನ ತುಂಬಾ ಅದ್ಭುತ ಪರಿಚಯ ಮಾಡಿಸ್ಬೇಕು. ಅವ್ರ ಕೈಯಿಂದ ಬಿಡಿಸ್ಕೊಂಡು ಇಲ್ಲಿ ಬಿಡುಗಡೆ ಪಡೆದಿರೋ ಎಲ್ಲ ಆತ್ಮಗಳನ್ನ ಒಂದೇ ಕಡೆ ನೀವು ನೋಡ್ತೀರ ಖಂಡಿತ. ಎಲ್ಲ ಆತ್ಮಗಳನ್ನ ಒಂದೇ ಕಡೆ ನೋಡಿ ಅವರ ಹಿತಮುಷ್ಟಿಲಿ ಇಟ್ಕೊಂಡಿರೋ ವ್ಯಕ್ತಿನ ನಿಮ್ಗೆ ಪರಿಚಯ ಮಾಡ್ಕೋಬೇಕು, ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೇನ್ ಆಗಿ. ಮತ್ತೆ ಭೂತ ಪ್ರೇತ ವಾಮಾಚಾರಗಳಿಂದ ಬಳಲ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂದು ಮುಕ್ತಿ ಸಿಗುತ್ತೆ ಇವತ್ತು ಖಂಡಿತವಾಗ್ಲು. ನಿಮ್ಮೆಲ್ಲರಿಗೂ ಒಂದು ದಾರಿ ಸಿಗುತ್ತೆ ಖಂಡಿತವಾಗ್ಲು. ಸೊ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಸೀಕ್ರೆಟ್ ವಿಷಯ, ಇಷ್ಟೊತ್ತೊಂದು ರಾತ್ರಿಲಿ ಎಲ್ಲ ಮನಗಿರುವಂತ ಸಮಯದಲ್ಲಿ ನನ್ನನ್ನ ಈ ಪ್ರಾಬ್ಲಮ್ ನಿಂದ ಮೇಲೆ ಕೆತ್ತಿದವರು, ಮತ್ತೆ ನನಗೊಂದು ಒಳ್ಳೆ ಜೀವನ ರೂಪಿಸ್ತಾ ಇರೋದು. ಮತ್ತೆ ಏನ್ ನಿಮ್ಗೆಲ್ಲ ಗೊತ್ತಿದೆ, ಆತ್ಮಗಳನ್ನ ಆಟ ಆಡ್ಸೋದು ಮತ್ತೆ ಅವ್ರನ್ನ ಕರ್ಸು ಮಾತಾಡ್ಸೋದು ಸುಲಭ ಅಲ್ಲ. ನಿಮ್ಗೆ ಅದಕ್ಕೆ ಬಹಳ ಅದ್ಭುತವಾದ ಶಕ್ತಿ ಬೇಕು. ಆ ಶಕ್ತಿ ನನ್ನ ಹತ್ರ ಇಲ್ಲೇ ಇದ್ದಾಗ ನನ್ನಲ್ಲಿರೋ ಒಂದು ಆತ್ಮನ ತೆಗೆದು ನನಗೆ ಶಕ್ತಿ ಕೊಟ್ಟಂತ ಗುರುಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಖಂಡಿತ. ಮತ್ತೆ ಅವ್ರಿಗೆ ವಿಡಿಯೋ ಎಲ್ಲ ಇಷ್ಟ ಇಲ್ಲ. ನಾನು ಭಗವಂತನೇ ಫುಲ್ ಕಾಲು ಬೀಳೋದೊಂದು ಬಾಕಿ ಅಂತ ಅಲ್ಲೇ ಹೇಳಿದ್ನಲ್ಲ. ಸೊ ಹಂಗಾಗಿದೆ ಪರಿಸ್ಥಿತಿ. ರಾತ್ರಿ ಇಷ್ಟೊತ್ತಾದ್ರೂ ಎಲ್ಲ ಮನ್ಕೊಂಡಿದ್ರು ಕೂಡ, ಎಲ್ಲ ನಿದ್ದೆ ಮಾಡ್ತಿದ್ರು ಕೂಡ ಅವರ ಕಾಯಕನ ಬಿಡದೆ ಇಡೀ ಕರ್ನಾಟಕಕ್ಕೆ ಒಳ್ಳೇದಾಗ್ಬೇಕು ಅಂತ ಆ ಒಂದು ದಿಟ್ಟ ನಿರ್ಧಾರ ಇದೆಯಲ್ಲ, ಅದು ಖಂಡಿತವಾಗ್ಲೂ ಪ್ರತಿಯೊಬ್ರು ಖುಷಿ ಪಡುವಂತ ವಿಷಯ. ಸ್ವಾಮಿ ನಮಸ್ತೆ. ನಮಸ್ತೆ ನಮಸ್ತೆ. ಸಾರಿ, ದಯವಿಟ್ಟು ಕ್ಷಮಿಸ್ಬೇಕು. ಎಲ್ಲೋದ್ರೂ ಬಿಡಲ್ಲಪ್ಪ ನೀನು. ಅಯ್ಯೋ, ಏನೋ ನಿಮ್ಮ ಮುಂದೆ ಬಂದಾಗ ನನಗೆ ಮಾತು ಬರ್ತಾ ಇಲ್ಲ. ಇಷ್ಟೊತ್ತು ತುಂಬಾ ಅದ್ಭುತವಾಗಿ ಮಾತಾಡಿ ನಿಮ್ಮ ಮುಂದೆ ನನಗೆ ಮಾತು ಬರ್ತಾ ಇಲ್ಲ ನೋಡಿ. ಅದನ್ನೆಲ್ಲ ಹೇಳೋದು ಒಂದು ಡಿವೈನ್ ಫೀಲ್ ಅಂತ. ಆ ದೈವಿಕ ಶಕ್ತಿ ಇರೋದ್ರ ಮುಂದೆ ನಾವು ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ನಮ್ಗೆ ಇರಲ್ಲ. ಬಟ್ ಆದ್ರೂ ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ರಲ್ಲ, ಖಂಡಿತವಾಗ್ಲೂ ಖುಷಿ ಆಗ್ತಿದೆ. ಸ್ವಾಮಿಗಳು ಪೂಜೆಲಿ ಇದ್ದಾರೆ, ಚಿಕ್ಕ ಪೂಜೆಲಿ ನೀವು ನೋಡ್ಬೋದು. ದಯವಿಟ್ಟು ಒಂದು 10 ನಿಮಿಷ ನಿಮ್ಗೆ ಟೈಮ್ ಕೊಡ್ಬೇಕು, ರಿಕ್ವೆಸ್ಟ್. ನಮಸ್ಕಾರ. ನಮಸ್ತೆ ಸ್ವಾಮಿ. ನಿಮ್ಮ ಮುಂದೆ ಮಾತಾಡೋ ಯೋಗ್ಯತೆ ಅಥವಾ ನಿಮ್ಮ ಪಕ್ಕ ನಿಂತ್ಕೊಳ್ಳೋ ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನಂತ ನಾಸ್ತಿಕರು ಕೂಡ ಒಂದು ಅವಕಾಶ ಮಾಡ್ಕೊಟ್ರಲ್ಲ ನೀವು. ಅಷ್ಟು ದೊಡ್ಡ ಮಾತು ಬೇಡ, ಹೇಳಿ ಏನ್ ಸಮಾಚಾರ, ಏನ್ ಬಂದಿದ್ದು?
ರವಿ, ನಾನು ಸುಮಾರು ಒಂದು 2-3 ದಿನದಿಂದ ನನಗೆ ಬರ್ತಿದ್ದ ಪ್ರಶ್ನೆ, ಸುಮಾರು ಕಾಲ್ಸ್ ಆಗಿರ್ಬೋದು, ಸುಮಾರು ಮೆಸೇಜಸ್ ಆಗಿರ್ಬೋದು, ವಿಡಿಯೋಗಳು ಬರ್ತಿಲ್ಲ ಅಂತ. ಅದ್ರ ಹಿಂದೆ ಇದ್ದ ಕಾರಣ, ನಾನೇನು ಲಾಸ್ಟ್ ಟೈಮ್ ಒಂದು ಆತ್ಮದಲ್ಲಿ ಸಿಗಾಕೊಂಡಿದ್ದೆ. ಆತ್ಮದಿಂದ ನನ್ನನ್ನ ಬಿಡುಗಡೆ ಮಾಡಿದವ್ರು ನೀವು, ಮುಕ್ತಿ ಕೊಟ್ಟವ್ರು ನೀವು. ಅದ್ರ ಬಗ್ಗೆ ಹೇಳಕ್ ಭಾರಿ ಖುಷಿ ಆಗುತ್ತೆ. ಖಂಡಿತ ನಾನು ಬದುಕಲ್ಲ ಅನ್ನೋ ಪರಿಸ್ಥಿತಿಯಿಂದ ನನ್ನ ಮೇಲೆ ಕೆತ್ತಿದ್ದೀರಾ. ಇದೇ ತರ ನಾನು ಸುಮಾರು ಮನೇಲಿದ್ದಾಗ ನನ್ನ ಮೆಸೇಜಸ್ ಓದಾದ್ಮೇಲೆ ಅನ್ಸಿದ್ದು, ಸುಮಾರು ಜನ ಈ ಒಂದು ಪ್ರಾಬ್ಲಮ್ ಇಂದ ನರಳ್ತಾ ಇದ್ದಾರೆ. ಬದುಕೆ ಸಾಕು, ಜೀವನ ಸಾಕು, ಇನ್ನು ಮುಂದೆ ನಾನು ಬದುಕಬಾರ್ದು, ಏನಾದ್ರೂ ನನ್ ದಾರಿ ಸಿಕ್ಕರೆ ಸಾಕಲ್ಲ ಅನ್ನೋರಿಗೆಲ್ಲ ನೀವು ದಾರಿ ದೀಪ ಆಗ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಅಣ್ಣನವ್ರ ಹತ್ರ ಮಾತಾಡಿ ಮತ್ತೆ ನಿಮ್ಮನ್ನ ಫುಲ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಇಸ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಕು. ಅಲ್ಲ, ನಾನು ಇಂಟರ್ವ್ಯೂ ಕೊಡ್ತಾ ಇರ್ತೀನಿ, ಆದ್ರೆ ಪೂಜೆಯಲ್ಲಿ ಇದ್ದಾಗ ನೀವು ಹಿಂಗ್ ಬಂದ್ ಮಾಡೋದು. ಇಂಟರ್ವ್ಯೂ ಓಕೆ, ಬಟ್ ಜನಗಳಿಗೆ ಗೊತ್ತಾಗ್ಬೇಕು ಹೇಗ್ ನಡೀತಿದೆ, ಮತ್ತೆ ಏನ್ ನಡೀತಿದೆ, ಏನ್ ಆಗ್ತಿದೆ, ಹೇಗೆಲ್ಲ ಕ್ಲಿಯರ್ ಮಾಡ್ತಾರೆ ಗೊತ್ತಾಗ್ಬೇಕು ಅಂತಾನೆ ಇವತ್ತು ನಮ್ ಕನ್ನಡ ಚಾಪ್ಟರ್ ಕಡೆಯಿಂದ ಬಂದಿದ್ದು. ಮತ್ತೆ ಇಷ್ಟು ದಿನ ಒಂದೊಂದು ಆತ್ಮಗಳನ್ನ ಹುಡ್ಕೊಂಡು ಹೋಗಿದ್ದೋ, ಇವತ್ತು ಎಲ್ಲಾ ಆತ್ಮಗಳು ಒಟ್ಟಿಗೆ ಬಿಡುಗಡೆ ಮಾಡೋ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ವಿ. ಮತ್ತೆ ನೀವು ಕೂಡ ಅಲ್ಲೇ ಇದ್ದೀರಾ, ಅದು ನಮ್ ಸೌಭಾಗ್ಯನೇ ಸರಿ. ಖಂಡಿತವಾಗ್ಲು ಖಂಡಿತ ಜನ ಇವಾಗ ವಾಮಾಚಾರ, ಈ ತರ ನರದೃಷ್ಟಿ, ಮಾಟ ಮಂತ್ರ, ಈ ಎಲ್ಲಾ ಪಿಡುಗುಗಳಿಂದ ಮತ್ತೆ ಇವೆಲ್ಲ ಕೆಟ್ಟ ಕೆಲಸ ನಳತಾ ಇರ್ತಾವ ಸ್ವಾಮಿ. ಇವ್ರಿಗೆಲ್ಲ ಬಿಡುಗಡೆ ಭಾಗ್ಯನೇ ಸಿಗಲ್ವಾ ನಮ್ಗೆ, ಅಥವಾ ಹೇಗೆ? ಇದ್ರಲ್ಲಿ ಏನಾಗತ್ತೆ ಅಂದ್ರೆ, ಅರ್ಧ ಜನ ನಮ್ಮ ಕರ್ನಾಟಕದಲ್ಲಿ ಒಂದು ಅರ್ಧ ಜನ ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಇದನ್ ಮಾಡ್ತೀನಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡೋದೇ ತುಂಬಾ ಜನ. ಹೌದು, ಖಂಡಿತ ಹೌದು. 98% ಹೌದು. ಯಾವ್ದೋ ಕಲ್ತಿರಲ್ಲ ಅಂತ ಹೇಳಿಲ್ಲ, ಯಾವ್ದೋ ವಿದ್ಯೆಯನ್ನ ಕಲ್ತಿರ್ತಾರೆ. ಹೌದು. ಆ ವಿದ್ಯೆಯಲ್ಲಿ ಎಲ್ಲಾ ತರ ವರ್ಕೌಟ್ ಆಗತ್ತೆ ಅನ್ನೋ ಸುಳ್ಳು. ವಶೀಕರಣಕ್ಕೆ ಒಂದಿರತ್ತೆ, ವಾಮಾಚಾರ ತೆಗೆಯೋದಕ್ಕೆ ಒಂದಿರತ್ತೆ, ಮತ್ತೆ ಇನ್ನೊಂದು ಭೂವಶೀಕರಣಕ್ಕೆ ಒಂಥರ. ಎಲ್ಲಾ ಪೂಜೆಗಳು ಒಂದೇ ದಿನ ಸಾಲ್ವ್ ಆಗತ್ತೆ ಅನ್ನೋದು ಸುಳ್ಳು. ಯಾಕಂದ್ರೆ ಹಾರ್ಟ್ ಪೇಷಂಟ್ ಮಾತ್ರೆ ಕೊಟ್ರೆ ಆಗೋದು. ಹೌದು, ಖಂಡಿತ ಹೌದು. ತಲೆನೋವು ಜ್ವರ ಇದ್ದಾಗ ತಲೆನೋವು ಜ್ವರ ಮಾತ್ರೆ ಕೊಟ್ರೆ ಕಮ್ಮಿ ಆಗೋದು. ಖಂಡಿತ ಹೌದು. ನಾವು ತಲೆನೋವು ಎತ್ಕೊಂಡು ಹಾರ್ಟ್ ಪ್ರಾಬ್ಲಮ್ ಕೊಟ್ರೆ ಆಗತ್ತಾ? ಖಂಡಿತ ಇಲ್ಲ, ಆಗಲ್ವಲ್ಲ. ಸೊ ಇದು ಅಷ್ಟೇ. ಏನಂದ್ರೆ ವಿದ್ಯೆ ಅನ್ನಕ್ಕಂತ ಹಲವಾರು ಇರುತ್ತೆ. ಅದರಲ್ಲಿ ಕೆಲವೊಂದರಿಗೆ ನನ್ನ ಶಿಷ್ಯಂತನ ಮಾಡ್ಕೊಂಡು ಅವ್ರಿಗೆ ಪಾಠವನ್ನ ಕಲಿಸಿ, ಇದು ಮಾರ್ಗ, ಇದು ಕರೆಕ್ಟ್ ಆಗಿ ವಿದ್ಯೆಯನ್ನ ಹೇಳ್ಕೊಡಕ್ಕಂಥದ್ದು, ಈ ದಾರಿ ಆಯ್ಕೆ ಮಾಡ್ಕೊಳ್ಳಿ, ಇದು ಕೆಟ್ಟದು. ನೋಡಿ, ಯಾರನ್ನ ಪ್ರಯೋಗ ಮಾಡಿಸ್ಕೊಡಾಗ ಆ ದುಡ್ಡನ್ನ ಕೊಟ್ಟಾಗ ಅದು ನಮಗೆ ಅರಗಬೇಕು. ಹೌದು, ಖಂಡಿತ ಹೌದು. ಅವರ ಒಂದು ಅಂಶಗಳು, ಅವ್ರಿಗೆ ಬೆವರಿಸಿರೋ ಒಂದು ದುಡ್ಡು ನಮ್ಗೆ ಅರಗಬೇಕು. ಆ ಅರಗಿರೋ ದುಡ್ಡು ಯಾವ ತರ ಮಾಡ್ಬೇಕು, ಅವ್ರಿಗೆ ಒಳ್ಳೇದಾದ್ಮೇಲೆ ನಮ್ಗೆ ಒಳ್ಳೇದಾಗೋದು. ಖಂಡಿತ ಹೌದು. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ 4 ವಿದ್ಯೆಗಳು ಕಲ್ಕೊಂಡು ಸುಮ್ನೆ ನಾನು ಮಾಟ ಮಂತ್ರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಕೊಂಡು ಜನಗಳಿಗೆ ಮೋಸ ಮಾಡೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವಇಚ್ಛಿತವಾಗಿ ನನ್ನ ಒಂದು ಅಂಶವಾಗಿ ನನ್ನ ಶಿಷ್ಯಂದರಿಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ನನ್ನ ಕನಸು ಅನ್ನೋಕ್ಕಿಂತ ನನ್ನ ಒಂದು ತಾಯಿಯ ಒಂದು ಆಶೀರ್ವಾದ ಅಂತ ಹೇಳ್ತೀನಿ. ಆ ಭದ್ರಕಾಳಿ ಆಶೀರ್ವಾದ ಅಂತಾನೆ ಹೇಳ್ತೀನಿ. ಯಾಕೆ ಅಂದ್ರೆ ಜನಗಳು ಯಾರು ಮೋಸ ಆಗ್ಬಾರ್ದು. ಅವ್ರು ಇವಾಗ ಡಾಕ್ಟರ್ ಓದಿರೋಂಗ್ ಗೊತ್ತಾಗತ್ತೆ ಅದ್ರಲ್ಲಿ ನಿಜ ಇದೆಯಾ ಸುಳ್ಳಿದ್ಯಾ. ಹೌದು. ಇಲ್ಲ ಕಾಂಪೌಂಡ್ ಗೊತ್ತಾಗತ್ತೆ ನಾನು ಡಾಕ್ಟರ್ ಏನ್ ಮಾಡ್ತಾ ಇದ್ದಾನೆ, ಇಲ್ಲ ಅಂತ. ನಾನು ಇಂಜೆಕ್ಷನ್ ಕೊಟ್ರೆ ಒಳ್ಳೇದಾಗತ್ತಾ, ಇಲ್ಲ ಟ್ಯಾಬ್ಲೆಟ್ ಕೊಟ್ರೆ ಆಗತ್ತಾ ಅಂತ ಕಾಂಪೌಂಡರ್ ಗೊತ್ತಾಗಲ್ಲ, ಡಾಕ್ಟರ್ಗೆ ಗೊತ್ತಾಗೋದು, MBBS ಮಾಡೋನಿಗೆ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ವಿದ್ಯೆ ಕರೆಕ್ಟಾಗಿ ಕಲೀರಿ. ವಿದ್ಯೆಯನ್ನ ಎಲ್ಲೂ ಯಾರೇ ಆಗ್ಲಿ ತೋರ್ಸ್ಕೊಳಲ್ಲ. ಖಂಡಿತ ಹೌದು. ನನ್ನ ಹತ್ರ ವಿದ್ಯೆ ಇದೆ, ಬನ್ರಿ ನಾನು ವಾಮಾಚಾರ ಮಾಡ್ತೀನಿ ಅನ್ನೋದಿಲ್ಲ. ನಾನು ಜನಗಳಿಗೆ ಈ ತರ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಯಾಕೆ ಅಂದ್ರೆ ಮೋಸ ಹೋಗ್ಬಾರ್ದು. ಖಂಡಿತ ಹೌದು. ಅದನ್ನ ಕಲಿಬೇಕು. ಮನೇಲಿ ಒಬ್ರು ಇರ್ಬೇಕು. ಯಾಕಂದ್ರೆ ಯಾರ ಶತ್ರುಗಳು ಹೆಂಗ್ ಉಡ್ಕೊಂತಾರ ಗೊತ್ತಾಗಲ್ಲ. ಇವಾಗ ವಿದ್ಯೆ ಅಂದ್ರೆ ಅದು ಒಂದು ಅತ್ಯುನ್ನತ ಸ್ಥಾನ. ಅದರಲ್ಲೂ ಅಘೋರ ಶಕ್ತಿ ವಿದ್ಯೆಗಳಾಗಿರ್ಬೋದು, ಮತ್ತೆ ನೀವು ನಿಮ್ಮ ಈ ಒಂದು ಫೀಲ್ಡ್ ಇದೆಯಲ್ಲ, ಇದು ತುಂಬಾ ಅತ್ಯದ್ಭುತವಾಗಿ ಯಾರು ಕೂಡ ಈ ಗತಿಯಿಂದ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಹೇಗೆ ಸ್ವಾಮಿ ಇದನ್ನ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಬಂದ? ಇದು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಮನೆ ಬಿಟ್ಟು ಹೋಗಿ ಕಲ್ತಿರುವಂತದ್ದು. ಎಲ್ಲದನ್ನು ಬಿಟ್ಟು ಹೋಗಿ ಕಲ್ತಿದ್ದೀನಿ. ಮನೆ, ವಿದ್ಯೆ, ಮಠ ಎಲ್ಲ ಬಿಟ್ಟು ಕಲ್ತಿದ್ದೀನಿ. ಇವಾಗ ಸಿಚುವೇಶನ್ ಆಗೋದಿಲ್ಲ ಕೆಲವ್ರಿಗೆ, ಖಂಡಿತ ಆಗೋದಿಲ್ಲ. ಮನೆ, ಮಕ್ಕಳು, ಎಲ್ಲರೂ ಜವಾಬ್ದಾರಿ, ಅವರ ಒಂದು ಮನೆ ಟೆನ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದರಲ್ಲಿ ನಮ್ಮ ಶತ್ರುಗಳಾಗಿರ್ಬೋದು, ಹಿಂದೆ ಇರೋರಾಗಿರ್ಬೋದು, ಮುಂದೆ ಇರ್ತೀವಿ, ಬೆಳೀತಾ ಇದ್ದಾನೆ ಅಂತಂದಾಗ 90% ಇದನ್ನೇ ಆಯ್ಕೆ ಮಾಡ್ಕೊಂತಾರೆ. ಖಂಡಿತ ಹೌದು. ಅದನ್ನೇ ಆಯ್ಕೆ ಮಾಡ್ಕೊಂಡಾಗ ಇವಾಗ ಏನಾಗತ್ತೆ ಅಂದ್ರೆ, ನಿಂಬೆ ಹಣ್ಣು ಮನ್ಸೋದು, ಹೌದು, ಇಲ್ಲ ಅಂದ್ರೆ ಅವ್ರ ಮೇಲೆ ವಾಮಾಚಾರ ಮಾಡ್ಸೋದು, ಒಂದೇ ಮೂಳೆಯಿಂದ ರಕ್ತವನ್ನ ಕೊಡ್ಸೋದು, ಇದನ್ನ ನಾವು ಸರ್ವನಾಶನ ಮಾಡ್ತಾ ಇರ್ತಾರೆ. ನಾನು ಅದನ್ನ ಹೇಳೋದು, ನಿಮ್ ಮನೆಯಲ್ಲಿ ನೀವು ಅದ್ರ ಬಗ್ಗೆ ಗೊತ್ತಿದ್ರೆ ನೀವೇ ಪರಿಹಾರ ಮಾಡ್ಕೊಂಡ್ಬಿಡ್ಬೋದು. ಅದು ನಾರ್ಮಲ್ ಆಗಿರುತ್ತೆ, ಬರ್ತಾ ಇರುತ್ತೆ. ಈ ಜಾಗಕ್ಕೆ ಬಂದು ಸುಮಾರು 1 hour 2 hours ಆಗಿದೆ. ನನ್ಗೆ ಆಗಿದೆ ಎಕ್ಸ್ಪೀರಿಯನ್ಸ್. ನಾನು ಕೆಲವೊಂದು ಇಲ್ಲ ಹೇಳ್ಕೋಬಾರ್ದು. ಏನ್ ಧೈರ್ಯ ಅಂದ್ರೆ, ನನ್ನ ಜೊತೆ ದೈವಿಕ ಶಕ್ತಿನ, ದೈವಿಕ ಸಮುದ್ರ ಇರ್ಬೇಕಾದ್ರೆ ಇನ್ನೇನ್ ಭಯ ಅನ್ನೋ ಧೈರ್ಯದಲ್ಲಿ ಮಾತಾಡ್ತಾ ಇದ್ವಿ.
ಅದು ಅಷ್ಟು ಧೈರ್ಯ ಸಿಗ್ತಾ ಇಲ್ಲ ಇವತ್ತು ಸೀರಿಯಸ್ ಆಗಿ. ಆ ಇದಕ್ಕೋಸ್ಕರ ಕಲಿಬೇಕು ಅನ್ನೋದು ನನ್ನ ಗುರುಕುಲದಲ್ಲೇ ನಾನು ಕಲಿಸ್ತಾ ಇದ್ದೀನಿ. ಇವತ್ತಿಗೆ 5,000 to 6,000 ಜನಕ್ಕೆ ವಿದ್ಯೆ ಕಲಿಸ್ಕೊಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ಪ್ರಯೋಗವನ್ನ ಮಾಡ್ಕೊಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ನೋಡಿ, ಒಂದು ಎಕ್ಸಾಂಪಲ್, 100 ಜನಕ್ಕೆ ಮಾಡಿದ್ರೆ 100 ಜನಕ್ಕೆ ಪ್ರಯೋಗವನ್ನ ನಾನು ಮಾಡಿದ್ರೆ ಅದ್ರ 30 ಜನಕ್ಕೆ ಆಗಲ್ಲ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡಿ, ಇವೆಲ್ಲ ನನ್ನ ಹತ್ರ ಇಲ್ಲ. ಒಂದ್ಸತಿ ಅದಕ್ಕೆ ಅಂತಾನೆ ಸಪ್ರೇಟ್ ಒಂದ್ ದಿನ ಇಡ್ತೀನಿ. ಈ ಕೆಲಸ ಆಗಿಲ್ವಾ, ಈ ದಿನ ಬನ್ನಿ, ಈ ದಿನ ನಾನು ಮಾಡ್ಕೊಡ್ತೀನಿ. ಆ ಕೆಲಸ ಆಗೋರ್ಗು ನಾನು ಬಿಡೋದಿಲ್ಲ. ನಾನು ಅವ್ರಿಗಿಂತ ನಾನು ಚಾಲೆಂಜ್ ಮಾಡ್ಕೊಳೋದು ಜಾಸ್ತಿ. ಯಾಕಂದ್ರೆ ನನ್ನ ವಿದ್ಯಾರ್ಥಿ ಮೇಲೆ ನನಗೆ ನಂಬಿಕೆ ಜಾಸ್ತಿ. ಅದಕ್ಕಿಂತ ಅದ್ಭುತವಾಗಿ ನನ್ ಯಾರು ಆಗಲ್ಲ ಅನ್ನೋ ಪ್ರಾಬ್ಲಮ್ ನೀವು ನನ್ನ ಕ್ಲಿಯರ್ ಮಾಡ್ಕೊಟ್ರಲ್ಲ, ಅದ್ರಲ್ಲಿ ನನಗಿಂತ ನಂಬಿಕೆ ಜಾಸ್ತಿ. ಭಗವಂತನ ಇಚ್ಛೆ, ಆ ಭಗವಂತನ ಅನುಗ್ರಹ ಅಷ್ಟೇ ಅದು. ಸ್ವಾಮಿ, ಇವಾಗ ನನಗೆ ಇನ್ನೊಂದು ಪರ್ಟಿಕ್ಯುಲರ್ ಡೌಟ್. ತುಂಬಾ ಜನ ಈ ಫೀಲ್ಡ್ ಇದೆ, ಇದನ್ನ ತುಂಬಾ ಅಸಭ್ಯ ಬಳಸ್ಕೊಳ್ಳೋ ಬೇರೆ ಬೇರೆ ಸ್ವಾಮೀಜಿಗಳನ್ನ ನಾವು ನೋಡಿದೀವಿ. ಖಂಡಿತ. ಮತ್ತೆ ಸುಮಾರು ದುಡ್ಡು ಇಸ್ಕೊಂಡು ಮೋಸ ಮಾಡಿರೋನು ನೋಡಿದೀವಿ. ಮತ್ತೆ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ, ಇದ್ಯಾವುದೋ ಪೇಯ್ಡ್ ಪ್ರಮೋಷನ್ ಅಲ್ಲ. ಮತ್ತೆ ಇನ್ನೊಂದು ನಾನು ನೇರವಾಗಿ ಹೇಳ್ಬೇಕು ಈ ಮಾತನ್ನ, ಯಾವಾಗ ನನ್ನ ಕೈಯಲ್ಲಿ ಆಗ್ತಿಲ್ಲ ಈ ಗೋಸ್ಟ್ ಎಂಡಿಂಗ್ ಫೀಲ್ಡ್ನೇ ಬಿಡಬೇಕು, ಯೂಟ್ಯೂಬ್ ಚಾನಲ್ನ ಮುಚ್ಚಬೇಕು ಅಂತ ಅಂದಾಗ ನನಗೆ ಸರಿ ಇನ್ನೊಬ್ರು ಮಾಡಿದ್ರು. ಇಲ್ಲಿ ಬಂದು ಮಾತಾಡಿದಾಗ ಇವತ್ತ ಕುತ್ಕೊಂಡು ನನ್ನ ಪರಿಸ್ಥಿತಿಗಳನ್ನ ಹೇಳಿದಾಗ ನೀನ್ ತಲೆಗೆಡ್ಸ್ಕೊಬೇಡ ಇರಪ್ಪ, ನಾನಿದ್ದೀನಿ ಅಂತ ಹೇಳಿ. ಇವತ್ತೇನು 1:30 ರಾತ್ರಿ ಆಗಿದೆ. ನೆನ್ನೆ ಇದು ನಾನು ಅವ್ರ ಅಪ್ಪಾಜಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅವ್ರ ಟೀಮ್ ಹೆಡ್ ಒಬ್ರು ಇದಾರೆ, ಅವ್ರ ಹತ್ರ ನಾನು ಕಾಲಿಗೆ ಬೀಳೋದೊಂದು ಬಾಕಿ. ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ನೀವು ದಯವಿಟ್ಟು ಅಪ್ಪಾಜಿ ಹತ್ರ ಒಪ್ಪಿಸ್ಬೇಕು, ನಂದೇನ್ ಕ್ಲಿಯರ್ ಆಗಿದೆ ಇಡೀ ಕರ್ನಾಟಕ ಕ್ಲಿಯರ್ ಆಗ್ಬೇಕಿತ್ತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಒಪ್ಸಿ. ಅವ್ರಿಗೂ ವಿಡಿಯೋ ಬರೋಕೆ ಇಷ್ಟ ಇಲ್ಲ. ಅವ್ರ ರೆಕಮೆಂಡೇಶನ್ ನನ್ನ ಒಂದು ರಿಕ್ವೆಸ್ಟ್ ಮೇಲೆ ಒಪ್ಕೊಂಡಿರೋದು ಖಂಡಿತವಾಗ್ಲು. ಅದ್ರ ಬಗ್ಗೆ ಭಾರಿ ಖುಷಿ ಇದೆ. ನಿಜ ಸ್ವಾಮಿ, ನೀವು ನಮ್ ಜೊತೆ ಮಾತಾಡ್ತಿದ್ದೀರಲ್ಲ, ಅದು ನಮ್ ಭಾಗ್ಯ ಅಂತಾನೆ ಸರಿ. ಖಂಡಿತವಾಗ್ಲು ಸ್ವಾಮಿ, ಇವಾಗ ಎಷ್ಟೋ ಜನ ಇನ್ನೊಂದಷ್ಟು ಮಾತಾಡ್ತಾ ಹೋಗ್ಬೇಕು ನಾವು. ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ತುಂಬಾ ಅಂದ್ರೆ ಏನೋ ಒಂದು ಚಿಕ್ಕ ಪುಟ್ಟ ಬೆಳಿಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಈ ವಾಮಾಚಾರ, ನರದೃಷ್ಟಿ ಈ ತರ ಎಲ್ಲ ಆಗ್ತಾ ಇರುತ್ತೆ. ಕೆಲವೊಂದೆಲ್ಲ ಬಿಡ್ಸಕ್ ಆಗದೆ ಅಂತದ್ದು ಆಗ್ಬಿಟ್ಟಿರುತ್ತೆ. ಖಂಡಿತ. ಸೊ ಅದನ್ನೆಲ್ಲ ಹೇಗ್ ಮಾಡೋದು ದಯವಿಟ್ಟು? ಈ ಸ್ಪಿರಿಚುವಲ್ ಅನ್ನಕ್ಕಂಥದ್ದು, ಈ ವಾಮಾಚಾರ ಅನ್ನಕ್ಕಂಥದ್ದು ಬೇಗ ಅಟ್ರಾಕ್ಟ್ ಮಾಡುತ್ತೆ ಜನಗಳನ್ನ. ಓಕೆ. ಈ ನಂಬಕ್ಕಾಗಲ್ಲ, ಇವೆಲ್ಲ ಸುಳ್ಳು ಅನ್ನೋನ್ ಕೂಡ ಇದನ್ನ ನಂಬ್ತಾನೆ ಕೆಲವೊಂದು ಟೈಮಲ್ಲಿ. ಹೌದು. ಕೆಲವೊಂದು ಟೈಮಲ್ಲಿ ನಮ್ಮಕ್ಕಾಗಲ್ಲ ಅನ್ನೋ ಕೂಡ ನಂಬೇಕಾಗತ್ತೆ. ಯಾಕಂದ್ರೆ ನಮ್ ಸನಾತನ ಧರ್ಮ ನಮ್ಗೆ ಕೊಟ್ಟಿರೋ ವಸ್ತುಗಳು, ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಕೊಟ್ಟಿರೋ ವಸ್ತುಗಳು ನಮ್ಗೆ ಅಂತದ್ದು. ಹೌದು. ದೊಡ್ಡವರು ಬಿಟ್ಟು ಕೊಟ್ಟಿರೋ ಒಂದು ನಮ್ಗೆ ಅಂಶಗಳಾಗಿರ್ಲಿ, ನಮ್ ತಾತ ಮುತ್ತಾತಗಳಾಗಿರ್ಲಿ, ನಿಮ್ ತಾತ ಮುತ್ತಾತಗಳಾಗಿರ್ಲಿ, ನಮ್ಗೆ ಬೇಜಾನ್ ಕೊಟ್ಟಿದ್ದಾರೆ. ಹೌದು. ಅದನ್ನ ಹೆಂಗ್ ಉಪಯೋಗಿಸ್ಕೊಬೇಕು ಅಂತ ಜನಗಳಿಗೆ ಗೊತ್ತಿಲ್ಲ. ಅದನ್ನ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ನಾವೇ ಸರಿ ಮಾಡ್ಕೊಳ್ಬಹುದು. ಅದಕ್ಕೆ ಹೇಳೋದು ನಾನು ಕರೆಕ್ಟ್ ಈ ವಿದ್ಯೆನ ಪ್ರತಿಯೊಬ್ರು ಕಲಿಬಹುದು. ಸ್ತ್ರೀ ಪುರುಷದಿಂದ ಹಿಡಿದು ಒಂದು 13 ವರ್ಷದಿಂದ ಹಿಡಿದು ಹುಡುಗ, ಓಕೆ, 65 ವರ್ಷದ ಒಳಗಡೆ ಯಾರು ಬೇಕು ಕರಿಬಹುದು. 65 ವರ್ಷದ ಮೇಲ್ಪಟ್ಟೆ ಯಾಕಂದ್ರೆ ಅವ್ರ ಬಾಡಿ ಅವ್ರಿಗೆ ವರ್ಕೌಟ್ ಕೊಡಲ್ಲ, ಆ ಶಕ್ತಿ ಅವ್ರಿಗೆ ತುಂಬಿಕೊಡಕ್ಕಾಗಲ್ಲ, ಅವ್ರಿಗೆ ವಯಸ್ಸಾಗಿರತ್ತೆ. ಸ್ವಾಮಿ, ಹಾಗಿದ್ರೆ ಈ ವಿದ್ಯೆನ ಕಲಿಯೋದ್ರಿಂದ ತನ್ನ ಮನೆಗೆ ಬರೋ ಎಲ್ಲಾ ಕಷ್ಟಗಳನ್ನ ಅವರೇ ನಿವಾರಣೆ ಮಾಡ್ಕೊಬಹುದು. ಖಂಡಿತ ಮಾಡ್ಕೊಳ್ಬಹುದು. 100% ಮಾಡ್ಕೊಳ್ಬಹುದು. ಇದು ಅಯ್ಯೋ ಇದು ನಮ್ಮ ಮನೇಲಿ ಮಾಡಿದ್ರೆ ಒಳ್ಳೇದಲ್ಲ, ಕೆಟ್ಟದಾಗತ್ತೆ. ನಿನ್ನ ಮನೆಗೆ ನೀನೇ ಒಳ್ಳೇದ್ ಮಾಡ್ಕೊಂಡು ಮನಸ್ಸಲ್ಲಿ ಕೆಟ್ಟದಾಗತ್ತೆ ಅಂದ್ಕೊಂಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಖಂಡಿತ ಕೆಟ್ಟದಾಗುತ್ತೆ. ಹೌದು. ನಾನೇನ್ ಮಾಡಕ್ಕಾಗತ್ತೆ? ಯಾರೇನ್ ಮಾಡಕ್ಕಾಗಲ್ಲ. ಹೌದು. ನಾನು ನನ್ನ ಮನೆ ಉದ್ಧಾರ ಮಾಡ್ಬೇಕು, ಹೌದು, ನನ್ನ ಶತ್ರುಗಳಿಂದ ನಾನು ದೂರ ಆಗಿರ್ಬೇಕು ಅಂತಾನೆ ಈ ಪಾಠವನ್ನ ಎಲ್ಲಾರ್ಗು ಹಬ್ಬಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ನಿಮ್ಮ ಈ ಗಟ್ಟಿ ಮತ್ತೆ ದೃಢ ನಿರ್ಧಾರ ಇದೆಯಲ್ಲ, ಎಲ್ಲರಿಗೆಲ್ಲೂ ಸಾಧ್ಯ ಇಲ್ಲ, ಸೀರಿಯಸ್ ಸಾಧ್ಯ ಇಲ್ಲ. ಮತ್ತೆ ನನಗೆ ಇನ್ನೊಂದು ಬಹುಮುಖ್ಯವಾದ ಡೌಟ್ ಇದೆ. ತಾಂತ್ರಿಕ ವಿದ್ಯೆಗಳಲ್ಲಿ ಈ ಎಲ್ಲ ಕಟ್ಟುಪಾಡುಗಳನ್ನ ಕ್ಲಿಯರ್ ಮಾಡೋ ವಿದ್ಯೆಗಳಲ್ಲಿ ಸಾವಿರಾರು ವಿಧ ಇದೆ. ಅದರಲ್ಲಿ ನೀವು ಯಾವ್ದಾವ್ದು ಹೇಳ್ಕೊಡ್ತೀರಿ? ನಂದು ಅಥರ್ಣ ವೇದ ಅಂತ ಇದೆ. ಅಥರ್ಣ ವೇದ, ಕಂಪ್ಲೀಟ್ ಅಥರ್ಣ ವೇದ. ಇದಕ್ಕೂ ಋಗ್ವೇದಕ್ಕೂ ಯಜುರ್ವೇದಕ್ಕೂ ಸಮವೇದಕ್ಕೂ ಸಂಬಂಧ ಇಲ್ಲ. ಕಂಪ್ಲೀಟ್ ಅಥರ್ಣ ವೇದ. 5ನೇ ಶತಮಾನದ ಕೇರಳ ತಾಂತ್ರಿಕ ಪಂಡಿತದಲ್ಲೇ ಹೇಳ್ಕೊಡೋದು ನಾನು. ಆಯ್ತಾ? ಏನ್ ತಲೆ ಕೆಡ್ಸ್ಕೊಂಬಿಡಿ, ಏನಾಗೋದಿಲ್ಲ, ಅವು ನಾರ್ಮಲ್. ಆ ಕೇರಳ ತಾಂತ್ರಿಕ ಪದ್ಧತಿಯಲ್ಲಿ ತಾಳೆ ಗ್ರಹದಲ್ಲಿ ಇರಕಂತಹ ಇವೇ ಈ ಪಾಠವನ್ನ ಹೇಳ್ಕೊಳಕ್ಕಂಥದ್ದು. ಇದು ಬೇಗ ಈಗ ಒಂದು ಬೊಂಬೆಯನ್ನ ನಾವು ಮಾಡ್ತೀವಿ, ಎಲ್ಲಾರು ಬೊಂಬೆಯನ್ನ ಮಾಡ್ತಾರೆ. ಆ ಬೊಂಬೆಯ ಪ್ರಾಣ ಬರ್ದಿರೋದು ನಿಮ್ಗೆ ಗೊತ್ತಾಗತ್ತಾ? ಒಬ್ಬ ನಾಸ್ತಿಕರಿಗೆ ನನಗೆ ಗೊತ್ತಾಗಲ್ಲ. ಇದ್ರಲ್ಲಿ ಗೊತ್ತಾಗತ್ತೆ. ಒಂದು ಬೊಂಬೆಗೆ ಪ್ರಾಣವನ್ನ ಹಾರ್ಟ್ ಮನುಷ್ಯನಿಗೆ ಹೆಂಗ್ ಹೊಡ್ಕೊಳತ್ತೋ ಈ ಬೊಂಬೆಯಲ್ಲಿ ಹೊಡ್ಕೊಳತ್ತೆ. ನೀನು ಪ್ರಾಣ ಕೊಟ್ಟಾಗ ಖಂಡಿತ ನಾನು ಪ್ರೂವ್ ಮಾಡಿ ತೋರಿಸಿದ್ದೇನೆ ಅದನ್ನ. ಅಲ್ಲ, ಖಂಡಿತ ನಾನೇ ಎದುರುಗಡೆ ನೋಡ್ಬಿಟ್ಟಲ್ಲ ಸ್ವಾಮಿ, ನಾನು ನೋಡ್ಬಿಟ್ಟಲ್ಲ. ಅದಕ್ಕೋಸ್ಕರ ಈ ಕಲಿಬೇಕು ಅಂತಾನೆ ನಾನು ಪ್ರತಿ ತಿಂಗಳು ವಿದ್ಯೆ ಕಲಿರಿ. ಅರ್ಧಂಬರ್ಧ ಪುರೋಹಿತರಾಗಿರ್ಲಿ, ಜ್ಯೋತಿಷರಾಗಿರ್ಲಿ, ಯಾರು ಈ ತಾಂತ್ರಿಕ ಪಂಡಿತಕ್ಕೆ ಕಾಲಿಡ್ತಾ ಇದಾರೋ ಇವರೆಲ್ಲ ವಿದ್ಯೆ ಕಲಿರಿ, ಸಂಪೂರ್ಣ ವಿದ್ಯೆಯನ್ನ ಕಲಿರಿ, ಅರ್ಧಂಬರ್ಧ ವಿದ್ಯೆಯನ್ನ ಕಲಿಬೇಡಿ ಅನ್ನಕ್ಕಂಥದ್ದು
ಇದು ಸ್ವಾಮಿ, ಮತ್ತೆ ಈ ಮುಂಚೆ ಲಾಸ್ಟ್ ಮಂತ್ ನನ್ನ ಹತ್ರ ಒಂದು ಕಂಪ್ಲೇಂಟ್ ಬಂದಿತ್ತು. ತುಂಬಾ ದೇವಸ್ಥಾನಗಳಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಜನಗಳಿಗೆ ತುಂಬಾ ಅದ್ಭುತವಾಗಿ ಮೋಸ ಮಾಡೋದು ಇದಾರಂತೆ. ಸೊ ಮೋಸ ಮಾಡ್ತಿದ್ದಾರೆ. ಸೊ ಅಂತ ನೊಂದಿರೋ ಜನಗಳಿಗೆ ಮತ್ತೆ ಇದನ್ನ ಯಾರು ಬೇಸತ್ತಿರ್ತಾರೆ, ಮತ್ತೆ ಅರ್ಧ ಬರ್ಧ ವಿದ್ಯೆ ಕಲ್ತ್ಬಿಟ್ಟು ಸುಮ್ಮನೆ ನಾವು ಏನೋ ದೇವಸ್ಥಾನ ನಡೆಸ್ತೀವಿ ಅಂತ ನಡೆಸಿರ್ತಾರೆ, ಅವ್ರಿಗೆಲ್ಲರಿಗೂ ದಾರಿದೀಪ ಆಗೋ ನಿಟ್ಟಲ್ಲಿ ನೀವು ಖಂಡಿತ ಕಾಣಿಸ್ತಾ ಇದ್ದಾರೆ ನನ್ನ ಕಣ್ಣಿಗೆ. ಮತ್ತೆ ನನಗೆ ಇನ್ನೊಂದು ಬಹುಮುಖ್ಯವಾದ ಡೌಟ್ ಏನಾಗ್ತಿದೆ ಅಂತಂದ್ರೆ, ಅಮ್ಮನವ್ರನ್ನ ಹೊಲಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಂತ ನಾನು ಕೇಳಿದ್ದೀನಿ. ಖಂಡಿತ ಖಂಡಿತ. ಇವಾಗ ಎಲ್ಲರಿಗೂ ಅಮ್ಮ ಹೊಲಿತಾರ? ಅದನ್ನ ಇವಾಗ ನಿಮ್ಮ ಬಗ್ಗೆ ನಾನು ನೇರವಾಗಿ ಗಂಗೆಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀನಿ, ಅಪ್ಪಾಜಿಯವ್ರ ಬಗ್ಗೆ ಕಣ್ಣಾರ ನೋಡಿ ಮಾತಾಡ್ತಾ ಇದೀನಿ, ಇಲ್ಲ ಕೇಳಿದ್ದಲ್ಲ. ನಿಮ್ಗೆ ಅಮ್ಮ ಇಷ್ಟು ಅದ್ಭುತವಾಗಿ ಹೊಲ್ದಿರೋ ಅಮ್ಮ ಬರುವಂತವ್ರಿಗೆಲ್ಲ ಹೊಲಿತಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿ ಅನ್ನಕ್ಕಂಥದ್ದು, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಊಟ ಇನ್ನೊಬ್ಬರಿಗೆ ಕೊಡ್ತೀನಿ, ಕೊಡಕ್ ಆಗಲ್ವಾ? ಖಂಡಿತ ಕೊಡ್ಬೋದು. ನನ್ನ ಕೈಯಲ್ಲಿ ನಿಮ್ಗೆ ಇಷ್ಟ ಇದೆ, ನಿಮ್ಮ ಇಚ್ಛೆ ಇದೆ, ಕೈಯಲ್ಲಿ ನಾನು ಊಟ ಇದೆ, ಹೌದು, ಇನ್ನೊಬ್ರು ಕೊಡಕ್ ಆಗಲ್ವಾ? ಖಂಡಿತ ಕೊಡ್ಬೋದು. ನಾನು ಊಟ ಮಾಡಿದ್ದು ಅವ್ರು ಕೊಡ್ತಾ ಇದೀನಿ ಅಷ್ಟೇ. ಎಂಥ ಅದ್ಭುತವಾದ ಮಾತು. ಖಂಡಿತವಾಗ್ಲು ನಾನು ಊಟ ಮಾಡಿದ್ದು ಅವ್ರು ಕೊಡ್ತಾ ಇದೀನಿ ಅಷ್ಟೇ. ನನ್ನ ಹತ್ರ ಅಮ್ಮ ಇದ್ದಾರೆ, ಈ ದಾರಿಯಲ್ಲಿ ಹೋಗು, ನಿಂಗೆ ಖಂಡಿತ ಕಾಣ್ತಾರೆ. ಅದಕ್ಕೆ ಅಂತಾನೆ ನಾನು ನಾಳೆ ಒಂದು 26ನೇ ತಾರೀಕು 108 ಓಂಗುಂಡ ಭದ್ರಕಾಳಿ ಯಾಗವನ್ನ ಮಾಡ್ತಾ ಇದ್ದೀವಿ. 108 ಓಂಗುಂಡವನ್ನ ಮಾಡ್ತಾ ಇದೀವಿ, ಭದ್ರಕಾಳಿ ಯಾಗದಲ್ಲೇ ಮಾಡ್ತಾ ಇದೀವಿ. ಶತ್ರು ನಿವಾರಣಕ್ಕೋಸ್ಕರನೇ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಅದು ಮುಗೀತು. ಅದು 26ನೇ ತಾರೀಕು ಮಾಡಿದ್ವಿ. ನಾನು ಬಂದಿದ್ದು ಇನ್ನೊಂದು ದಿನ ಅಂತ ಅನ್ಸುತ್ತೆ, ಮಾಡಿದ್ವಿ. ಅದು ಮಾತಾಡ್ತೀನಿ. 108 ಹೋಮಗುಂಡ ಮಾಡಿದ್ವಿ. ತುಂಬಾ ಅದ್ಭುತವಾಗಿ, ತುಂಬಾ ಅನುಕೂಲವಾಗಿ, ಎಲ್ಲಾ ಜನರಿಗೂ ಅನುಕೂಲವಾಗಿ ಆಯ್ತು ಆ ಹೋಮ. ಇವಾಗ ಅದನ್ನೇ ಇಟ್ಕೊಂಡು ನನಗೆ ಮನಸ್ಸು ಸಾಲ್ತಾ ಇಲ್ಲ, ಇನ್ನ ಜನಗಳಿಗೆ ಏನಾರ ಕೊಡ್ಬೇಕು ಅಂತ ಅಂದಾಗ ಈ ಬರೋ ತಿಂಗಳಲ್ಲಿ ಭಾನುವಾರ ನೆಕ್ಸ್ಟ್ ಮಂತ್ ಮೇ 10ನೇ ತಾರೀಕು ಒಂದು 3 ತಿಂಗಳು ಬ್ಯಾಚ್ ಅನ್ನ ಮತ್ತೆ ಮಾಡ್ತಾ ಇದೀನಿ. 90 ದಿನದ ಕ್ಲಾಸ್ ತರ ಅಲ್ಲ, 90 ದಿನ 3 ತಿಂಗಳು ಬ್ಯಾಚ್, ಪ್ರತಿ ಭಾನುವಾರ ಕ್ಲಾಸ್ ಇರುತ್ತೆ. ಓಕೆ 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 ಸ್ವಾಮಿ, ನೀವು ಹೇಳಿದಂತ ಪ್ರಕಾರ ಸುಮಾರು ಜನಕ್ಕೆ ಕಲಿಸಿರೋದನ್ನ ನಾವು ಕೂಡ ನೋಡಿದೀವಿ. ಮತ್ತೆ ಸುಮಾರು ವಿಡಿಯೋಗಳಲ್ಲಿ ನಿಮ್ಮನ್ನ ತುಂಬಾ ಅತ್ಯದ್ಭುತವಾಗಿ ನೋಡಿರೋದು ನಾವೆಲ್ಲ. ಮತ್ತೆ ಸುಮಾರು ಶಿಷ್ಯ ಕೊಟ್ಟು ನಿಮ್ಮ ಹತ್ರ ತುಂಬಾ ಜನ ಕಲ್ತಿದ್ದಾರೆ. ಮತ್ತೆ ನನಗೆ ಬಹುಮುಖ್ಯವಾಗಿ ಯಾವ್ಯಾವ ವಿದ್ಯೆನ ನೀವು ಕಲ್ಸ್ಕೊಡ್ತೀರಾ ಅನ್ನೋದು ನನ್ನ ಅದೊಂದು ಡೌಟ್ ಇದೆ. ದಯವಿಟ್ಟು ಜನಾಕರ್ಷಣೆ, ಧನಾಕರ್ಷಣೆ, ತ್ರಿಕಾಲ ಜ್ಞಾನ, ಚೌಡಿಕಟ್ಟು, ಇವೆಲ್ಲ ದೊಡ್ಡವೇ ಇದೆ, ಸುಮಾರಿದೆ. 9 ತರ ಕಲ್ತ್ಕೊಟ್ಟು 15 ದಿನ ದೀಕ್ಷೆಯನ್ನ ಕೊಟ್ಟು ಇವರು ಯಾವುದೇ ಒಂದು ನನ್ನ ಹತ್ರ ಕನ್ಸಲ್ಟೇಷನ್ ಬರ್ತಿರ್ತಾರೆ. ಕನ್ಸಲ್ಟೇಷನ್ ಬಂದಾಗ ನಾನು ಅವ್ರ ಜಾತಕ ಹೇಳಲ್ಲ, ಏನ್ ಕಷ್ಟ ಇದೆ ಹೇಳಿ ಅಂತ ಹೇಳ್ತೀನಿ. ಫಸ್ಟ್ ಅವ್ರ ಕಷ್ಟ ಹೇಳ್ಕೊಳ್ತಾರೆ, ಡೇಟ್ ಬರ್ಕೊಟ್ಟು ಆ ಡೇಟ್ ದಿನ ಬಾ ಅಂತ ಹೇಳ್ತೀನಿ. ಒಂದೇ ಮಾತೆ, ಆ ಡೇಟ್ ದಿನ ಅವ್ರು ಪರಿಹಾರ ಮಾಡ್ಕೊಂಡು ಅವಾಗ ನಾನು ನಂಬ್ತಾರೆ. ಈಗ ಪ್ರತಿಯೊಬ್ರು ಜಾತಕ ಹಂಗಿದೆ, ಹಿಂಗಿದೆ, ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಹಂಗ್ ಮಾಡ್ಬಿಟ್ಟಿದ್ದಾರೆ, ನನಗೆ ಇದು ಬೇಕಾಗಿಲ್ಲ. ಹೌದು 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 ಹೌದು, ಇದೇ ಹೇಳ್ತಾರೆ ಜನಗಳು ತಲೆ ಕೆಡಿಸ್ಬಿಟ್ಟಿದ್ದಾರೆ. ಇದನ್ ಮಾಡ್ಬೇಕು, ಅದನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗಾಗಿದೆ, ನಿನ್ ಮೇಲೆ ಯಾರೋ ಭೂತ ಬಿಟ್ಟಿದ್ದಾರೆ, ಪೇತ ಬಿಟ್ಟಿದ್ದಾರೆ, ಹಂಗಿದೆ ಅಂತ ಹೇಳ್ತಾರೆ. ಹೌದು ಹೌದು, ಇದೆಲ್ಲ ನಂಗೆ ಬೇಕಾಗಿರೋದು. ನನ್ನ ಹತ್ರ ಬಂದ್ಮೇಲೆ ನಿನ್ ಕಷ್ಟ ಪರಿಹಾರ ಆಗಿದ್ಯಾ ಆಗಿಲ್ವಾ, ಎರಡರೊಂದು ನಾನು ಕೇಳೋದು. ನಾನು ಏನ್ ಮಾಡ್ತೀನ ಸೆಕೆಂಡ್ರಿ. ನನಗೆ ಒಂದು ಡೌಟ್, ಇವಾಗ ನೀವು 10ನೇ ದಿನ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರಿ. ಹೌದು. ನಿಮ್ಮಿಂದ ದೀಕ್ಷೆ ಪಡೆದಂತ ಶಿಷ್ಯ ಕೋಟಿ ಏನಾದ್ರು ಅವರಿಗೆ ವೈರಿದ್ದಂತ ಯಾರನ್ನಾದ್ರೂ ಅವ್ರ ಮೇಲೆ ನೀವು ಕಲಿಸಿದಂತ ವಿದ್ಯೆಗಳನ್ನೇ ಪ್ರಯೋಗ ಮಾಡಿ ಅವ್ರ ಮನೆತನ ಹಾಳಾದ್ರೆ ಕಡಾಖಂಡಿತವಾಗೂ ನೀವು ನೇರವಾಗಿ ಹೊಣೆ ಆಗ್ತೀರಾ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ದೀಕ್ಷೆ ಕೊಟ್ಟಾಗ ನೀವೇ ಗುರುಗಳು. ಖಂಡಿತ ನಾನು ಗುರು. ನಾನು ಹೇಳಿದ್ದೀನಿ, ನಾನು ದೀಕ್ಷೆ ಕೊಡಾಗ ಹೇಳ್ತೀನಿ, ಇವನು ಕರೆಕ್ಟ್ ಆಗಿ ನ್ಯಾಯ ನೀತಿಯಾಗಿ ಪರರ ಸ್ತ್ರೀಗೋಸ್ಕರ ಅನ್ಯಾಯ ಪಡೆದಿರ, ಪರರ ಆಸ್ತಿಗೋಸ್ಕರ ಅನ್ಯಾಯ ಪಡೆದಿರ, ಆಸೆ ಪಡೆದಿರ, ನೀನ್ ಈ ಪ್ರಯೋಗವನ್ನ ಮಾಡ್ಕೋ, ಸಕ್ಸಸ್ ಆಗತ್ತೀಯ. ಇದು ಮೊದ್ಲೇ ಇರುತ್ತೆ. ಖಂಡಿತ ನಾನು ಇಟ್ಕೊಂತೀನಿ, ಅದ್ಯಾರು ಹೇಳ್ಕೊಳಕ್ ಆಗಲ್ವಲ್ಲ. ಅದೇ ಗುರು ಏನೇ ಕಲ್ಸಿದ್ರು ಒಂದು ಬಚ್ಚಿಕ್ಕಿರ್ತಾನೆ ಅಂತ ಹೇಳ್ತೀನಿ. ಖಂಡಿತ ಅದನ್ನ ಬಚ್ಚಿಕ್ತೀನಿ. ಸ್ವಾಮಿ, ನನಗೆ ನಿಮ್ಗೆ ಅನ್ಸುತ್ತಾ ಬರೋಂತ ಇವಾಗ ಯಾರ್ಯಾರು ಮನಸ್ಥಿತಿ ತುಂಬಾ ಕೆಟ್ಟಿದೆ, ನಿಮ್ಗೆ ತುಂಬಾ ಅದ್ಭುತವಾಗಿ ಗೊತ್ತಿದೆ, ಬರೋಂತ ಭಕ್ತರು ಮತ್ತೆ ಬರೋಂತ ಶಿಷ್ಯಕೋಟಿ ಒಂದೇ ಮನಸ್ಸಿಂದ ನೀವು ಕೇಳಿದ್ದು ಮಾಡಿದ್ರೆ ತುಂಬಾ ಅದ್ಭುತವಾಗಿ ಪರಿಹಾರ. ನನ್ನ ಹತ್ರ ಆತರ ಈ ತರ ಬಂದ್ರೆ ಅಲ್ಲಿಂದ ಅಲ್ಲೇ ದುಡ್ಡು ಕೊಟ್ಟು ವಾಪಸ್ ಕಳಿಸ್ತೀನಿ. ಆತರ ಬಂದ್ರೆ ಖಂಡಿತ ಹೋಗ್ತಾ ಇರ ಅಂತ ಹೇಳ್ತೀನಿ. ನಾನು ವಿದ್ಯೆಗೆ ಗೌರವ ಕೊಡೋನು, ಖಂಡಿತ ಹೌದು, ತಾಯಿಗೆ ಗೌರವ ಕೊಡೋನು, ಆಯ್ತಾ. ತಂದೆ ತಾಯಿಗೆ ಒಂದ್ ಪಕ್ಷ ನಾನು ಅಮ್ಮ ಬರ್ತೀನಿ ಅಮ್ಮ ಅಂತ ಒಂದ್ ಮಾತು ನಾನು ಜೋರಾಗಿ ಬೊಗಳ್ಬಿಟ್ಟು ಹೇಳ್ಬಿಡ್ತೀನಿ. ಅವತ್ತು ಹೇಳ್ಬಾರ್ದು, ಒಂದ್ ಕೋಪದಲ್ಲಿ ತಾಯಿ ತಾಯಿ ಬೈಬಿಡ್ತೀನಿ ನಾನು. ಹೌದು ಹೌದು. ಆ ಭಗವತಿಗೆ ನಾನು ಯಾವತ್ತೂ ಹಂಗ್ ಮಾಡಕ್ ಹೋಗಲ್ಲ. ಆಯ್ತು. ಯಾಕೆ ಅಂದ್ರೆ ನನ್ನ ವಿದ್ಯೆ ಕೊಟ್ಟಿದ್ದು, ನಾನು ಬೆಳೆಸಿದ್ದು, ನನ್ನ ಹುಟ್ಟಿಸಿದ ನನ್ನ ತಂದೆ ತಾಯಿ ಇರ್ಬೋದು, ನನಗೆ ವಿದ್ಯೆ ಕೊಟ್ಟು ನನ್ನ ವಿದ್ಯೆಯಲ್ಲಿ ಈ ತರದಲ್ಲಿ ನಡ್ಕೊಂಡು ಹೋಗು, ಈ ತರ 4 ಜನಕ್ಕೆ ಒಳ್ಳೇದು ಮಾಡುವಂತ ಭಗವತಿ ತಾಯಿ, ಅವ್ರ ಹೆಸರಲ್ಲಿ ನಾನು ಮೋಸ ಮಾಡ್ಕೊಂಡೋದ್ರೆ ನಾನು ಹುಟ್ಟು ಜನ್ಮ ಇರೋದಿಲ್ಲ.
ಸ್ವಾಮಿ ನಿಜ ನಿಮ್ಮ ಹತ್ರ ಮಾತಾಡ್ತಿದ್ರೆ ಕಣ್ಣಲ್ಲಿ ನೀರೊಂದು ಬರೋದು ಬಾಕಿ ಆಗ್ತದೆ ಖಂಡಿತ. ಮತ್ತೆ ನನಗೆ ಇನ್ನೊಂದು ಸ್ವಾಮಿ ಅಪ್ಪಾಜಿ ಅವ್ರ ಮೇಲೆ ಕನ್ಸನ್ ಬರ್ತಿದೆ ಅಂದ್ರೆ ಸ್ವಾಮಿ, ಆತ್ಮಗಳು ದೆವ್ವಗಳು ಅನ್ನೋದೇ ಅಪಾಯಕಾರಿ ವಿಷಯಗಳು ಅವೆಲ್ಲ. ಅದರಲ್ಲೂ ಭದ್ರಕಾಳಿ ಅಮ್ಮನವ್ರನ್ನ ಹೋಲಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಅತ್ಯದ್ಭುತವಾದ ಕಷ್ಟವಾದಂತ ಕೆಲಸ. ನನ್ನ ವಿದ್ಯೆಯನ್ನ ಲೇಜಿನೆಸ್ ಆಗಿ ಮಾಡ್ಕೊಂಡು ಹೋಗಿರೋರು ಇದ್ದಾರೆ, ಅವರು ಹಿಂಗ್ ಹೋಗಿರೋರು ಇದ್ದಾರೆ, ಖಂಡಿತ ಹೋಗಿರೋರು ಇದ್ದಾರೆ. ಇವಾಗ ನಿಮ್ಮಿಂದ ಮುಕ್ತಿ ಪಡೆದಂತ ಆತ್ಮ ಕೆಲವೊಂದು ಸ್ಟ್ರಾಂಗ್ ಆಗಿ ನಿಮ್ಗೆ ಇದು ಇದು ಸಾವಿನ ಜೊತೆ ಸರ್ಸಾಡುವಂತ ಕೆಲಸ. ಖಂಡಿತ ಸಾವಿನ ಜೊತೆ ಸರ್ಸಾಡುವಂತ ಕೆಲಸ. ನಿಮ್ಮಿಂದ ಮುಕ್ತಿ ಪಡೆದಂತ ಆತ್ಮ ಕೆಲವೊಂದು ವಿಚಾರಗಳಿಂದ ಮತ್ತೆ ಮುಕ್ತಿ ಹೊಂದಿದೆ, ನಿಮ್ಗೆ ತೊಂದರೆ ಮಾಡಿ ನಿಮ್ಮ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ. ನಾನು ಒಂದ್ ಅಂದ್ಕೊಂಡಿದ್ದೀನಿ, ಮನುಷ್ಯ ಅಂದ್ಮೇಲೆ ಏನೋ ಒಂದ್ ಸಾಧನೆ ಮಾಡ್ಬೇಕು. ಖಂಡಿತ ಹೌದು. ಅದು ಸಂಪಾದನೆ ಮಾಡೋದನ್ನ ಆಗಿರ್ಬೋದು, ಇಲ್ಲ ಅಂದ್ರೆ ರಾಜಕೀಯ ವ್ಯಕ್ತಿತ್ವ ಆಗಿರ್ಬೋದು, ಇಲ್ಲ ಅಂದ್ರೆ ಅವರ ಒಂದು ಉದ್ಯೋಗದಲ್ಲಿ ಅವ್ರು ಇದ್ ಮಾಡ್ಬೋದು ಆಗಿರ್ಬೋದು. ನನ್ನ ದೇವಿ ಇದಕ್ಕಂತ ನಾನು ನುಡಿಸ್ದಲ್ಲ ನಂಗೆ ಗೊತ್ತಿಲ್ಲ. ನಾನ್ 4 ಜನಕ್ಕೆ ವಿದ್ಯೆ ಕಲ್ಸಿ ಸಾಯೋದು, ಇದು ಶೋರ್. ಇಂತ ಅಚ್ಚಲವಾದ ನಿರ್ಧಾರ. ಖಂಡಿತ 4 ಜನ ವಿದ್ಯೆ ಕಲಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಸತ್ತೋಗ್ಬೇಕು, ಇಷ್ಟೇ. ಸ್ವಾಮಿ, ನಂದು ಒಂದು ಕಠಿಣವಾದ ಪ್ರಶ್ನೆ ಇದೆ. ಎಲ್ಲಾರಿಗೂ ವಿದ್ಯೆ ಕಲಿಸಿದಂತ ಸುಭಾಷ್ ಆಚಾರ್ಯ ಸ್ವಾಮಿಗಳು, ನೀವ್ ವಿದ್ಯೆ ಕಲ್ತಿದ್ದೀರಿ, ದಯವಿಟ್ಟು ಹೇಳಿ. ಕೇರಳ. ನನ್ನ ಒಂದು ಹೇಗಿತ್ತು ನಿಮ್ಮ ಆ ಜೀವನ, ಮತ್ತೆ ಆ ಸಂದರ್ಭಗಳು ಹೇಗಿತ್ತು? ಕಲಿಯುವಂತ ತುಂಬಾ ಕಟ್ಟುನಿಟ್ಟಾದ ಕಠಿಣವಾದ ನಿರ್ಧಾರಗಳನ್ನ ತಗೊಂಡಾಗ ಮಾತ್ರ ಅವೆಲ್ಲ ಸಾಧ್ಯ. ವಿದ್ಯೆ ಅನ್ನಕ್ಕಂಥದ್ದು ದುಡ್ಡಿಂದ ಬರಲ್ಲ. ಹೌದು. ನೀವತ್ತು ಬರ್ತೀರಾ, ಒಂದು ಕ್ಲಾಸ್ಗೆ ಇಷ್ಟು ಅಮೌಂಟ್ ಕೊಟ್ಟು ಹೋಗ್ತೀರಾ, ಅದು ಬರಲ್ಲ. ನಾವು ಪಟ್ಟಿರೋ ಕಷ್ಟ, ನಾವು ಪಟ್ಟಿರೋ ಒಂದು ನರಕ ಇವತ್ತಿಗೂ ಹೇಳ್ತೀನಿ. ಆ ವಿದ್ಯೆ ಕೊಡೋ ನನ್ನ ಹತ್ರ ಬರೋ ಶಿಷ್ಯಂದ್ರಿಗೆ ಹೇಳ್ತೀನಿ, ಸುಖವಾಗಿ ಕಲಿಸ್ತಾ ಇದೀನಿ ಅವ್ರಿಗೆ, ಸುಖವಾಗಿ ಕಲಿಸ್ತಾ ಇದ್ದೀನಿ. ಪಾಪ ಒಂದ್ಸತಿ ಆಗಿಲ್ಲ ಅಂದ್ರೆ 50 ಸತಿ ತಿಳ್ಕೊಂಡು ಮಾಡು ಅಂತ 50 ಸತಿ ಹೇಳ್ಕೊಡ್ತೀನಿ. ಅದನ್ನ ಜನಗಳು ಯಾವ ರೀತಿ ಅರ್ಥ ಮಾಡ್ಕೊಂತಾರೆ ಅಂದ್ರೆ, ಬಿಡು ನಾಳೆ ಇವೆಲ್ಲ ಇಲ್ಲ, ನನ್ನ ಹತ್ರ ವಿದ್ಯೆ ಕಲ್ತ ಮೇಲೆ 50 ಸತಿ ಬೇಕಾದ್ರೆ ಹೇಳ್ಕೊಡ್ತೀನಿ. ಒಂದು ಪಾಠ 50 ಸತಿ ಹೇಳ್ಕೊಡ್ತೀನಿ, ಅದನ್ನ ಕಲಿಬೇಕಷ್ಟೇ, ಕಲಿಬೇಕಷ್ಟೇ. ನನ್ನ ಹತ್ರ ಬಂದ ಮೇಲೆ ಜೈಲಿಗೆ ಬೀಗ ಹಾಕ್ದಂಗೆ. ಗೊತ್ತಾಗ್ತಿದೆ. ಖಂಡಿತ ಬೇಕು, ಜೈಲಿಗೆ ಬೀಗ ಹಾಕ್ದಂಗೆ ನನ್ನ ಹತ್ರ ಕಲಿಲೇಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರು. ಸ್ವಾಮಿ, ನನ್ಗೆ ಇಷ್ಟು ಅತ್ಯದ್ಭುತವಾಗಿ ನೀವು ದೀಕ್ಷೆ ಕೊಡೋದು, ಮತ್ತೆ ನಿನ್ನೆ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಕೇಳ್ತಿರೋ ಒಂದು ಪ್ರಶ್ನೆ, ಮತ್ತೆ ಇಷ್ಟೊಂದು ಶಿಷ್ಯ ಕೊಟ್ಟು ನೋಡಿದೆ ನಾನು ಇವತ್ತು. ಎಷ್ಟು ಸಾವಿರಾರು ಜನ ಮತ್ತೆ ಎಷ್ಟು ಲಕ್ಷಾಂತರ ಜನ ನಿಮ್ಮ ಹತ್ರ ಇದುವರೆಗೂ ವಿದ್ಯೆ ಕಲ್ತಿದ್ದಾರೆ, ದಯವಿಟ್ಟು ಹೇಳಿ. ಒಂದು 5,000ದಿಂದ ಒಂದು 6,000 5,500 6,000 5ರಿಂದ 6,000 ಜನ. ಯಪ್ಪ, ಇದು ಎಲ್ಲ ಆಲ್ಮೋಸ್ಟ್ ಏನ್ ಮಾತಾಡ್ಬೇಕು, ಅಷ್ಟೇ ಶರಣಾಗ್ಬೇಕು ಪಾದಕ್ಕೆ, ಬೇರೆ ದಾರಿ ಇಲ್ಲ ನಮ್ಗೆಲ್ಲ. ಅದೇ ನನ್ಗೇನು ಕೆಲವೊಂದ್ಸರಿ ಏನನ್ಸುತ್ತೆ ಅಂತಂದ್ರೆ, ತುಂಬಾ ಜನಗಳಿಗೆ ಮಾಟ ಮಂತ್ರದಿಂದ ಅಥವಾ ವಾಮಾಚಾರ ಇವೆಲ್ಲ ಪ್ರಾಬ್ಲಮ್ಗಳಿಂದ ಹೇಗೆ ಹೊರಬರೋದು. ಎಲ್ಲಾ ದೇವಸ್ಥಾನದಲ್ಲೂ ನಾನು ಆಸ್ಥಾನ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ. ದೇವಿಯಿಂದ ಆಶೀರ್ವಾದವನ್ನ ಪಡೀರಿ. ಖಂಡಿತ ಹೌದು. ಭಗವಂತನಿಂದ ಆಶೀರ್ವಾದ ಪಡೀರಿ. ಹೌದು. ಮೂಢನಂಬಿಕೆಯಿಂದ ದೂರ ಇರಿ. ಹೌದು, ಮೌಢ್ಯದಿಂದ ದೂರ ಇರ್ಬೇಕು. ಖಂಡಿತ ಮೂಢನಂಬಿಕೆಯಿಂದ ಖಂಡಿತ ದೂರ ಇರ್ಬೇಕು. ಯಾಕೆಂದ್ರೆ ಎಲ್ಲಿ ವಿದ್ಯೆ ಇಲ್ವಾ ಅಂತ ಒಂದು ಪಾಠದಲ್ಲೇ ಗೊತ್ತಾಗ್ಬಿಡುತ್ತೆ. ನನ್ನ ಒಂದು ಅಂಶ, ನನ್ನ ಒಂದು ಜೀವನ, ನನ್ನ ವಿದ್ಯೆ ಕಲಿತೀನ ಇಲ್ವಾ ಅಂತ ಒಂದೇ ಒಂದು ಪಾಠದಲ್ಲಿ ಗೊತ್ತಾಗ್ಬಿಡುತ್ತೆ. ಇವತ್ತ ಕರೆಕ್ಟಾಗಿ ವಿದ್ಯೆ ಇದೆಯಾ ಇಲ್ವಾ ಅಂತ. ಅದನ್ನ ಕಲೀರಿ. ಸುಮ್ನೆ ವಿದ್ಯೆ ಹೇಳ್ಕೊಡ್ತೀನಿ, ಮಾಡ್ಕೊಡ್ತೀನಿ ಅಂತ ದಯವಿಟ್ಟು ಜನಕ್ಕೆ ಮೋಸ ಮಾಡಬಾರ್ದು. ಖಂಡಿತ. ನಾನು ನಿಮ್ಮ ಹತ್ರ ಶಿರವಾಗಿ ಶರಣ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ನನ್ಗೆ ಮಾತು ಬರ್ತಾ ಇಲ್ಲ. ಅದು ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ಬೇಕಾದ್ರೆ ಅನ್ಸುತ್ತೆ, ನನ್ನಿಂದ ಉಳಿಸ್ತೋ ಪಾದಕ್ಕೆ ಬೀಳ್ಬೇಕು, ಬೇರೆ ದಾರಿ ಇಲ್ಲ ನನಗೆ, ಹಾಗಾಗಿದೆ ಪರಿಸ್ಥಿತಿ. ಖಂಡಿತ ನನ್ಗೇನು ಒಳ್ಳೇದಾಗಿದೆ, ಮತ್ತೆ ನನಗೇನು ಕ್ಲಿಯರ್ ಮಾಡಿದೆ, ದಯವಿಟ್ಟು ಇಡೀ ಕರ್ನಾಟಕ ಕೂಗ್ತಾ ಇದೆ, ಇಲ್ಲ ನೋವಿಂದ ಸಾಯ್ತಾ ಇದೆ. ಅಂದ್ರೆ ಗುಪ್ತ ವಿಚಾರಗಳು, ಒಂದು ಸಂಸಾರದ ವಿಚಾರಗಳು, ಒಂದು ಪರ್ಸನಲ್ ವಿಚಾರಗಳು ಇನ್ನೊಬ್ಬರಿಗೆ ಹೇಳ್ಕೊಳೋದು ತಪ್ಪು. ಹೌದು 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 ಹೌದು, ಖಂಡಿತ ತಪ್ಪು. ಹೌದು ಹೌದು. ಯಾಕಂದ್ರೆ ಈಗ ಏನ್ ನಾವು ಓಡಾಡ್ತಾ ಇದೀವೋ, ಏನ್ ಈ ಪ್ಲೇಸ್ ಅಲ್ಲಿ ಓಡ್ತೀವಿ, ಎಷ್ಟೋ ಜನರಿಗೆ ನಾನು ಪರಿಹಾರ ಮಾಡ್ಕೊಡೋ ಜಾಗ ಇದು. ಖಂಡಿತ ಹೌದು. ನಾನು ಅದೇ ಆ ಪ್ಲೇಸ್ ನೀವು ನೋಡ್ಬೋದು ನೋಡಿ, ಇಷ್ಟೊತ್ತಲ್ಲೂ ಕೂಡ ಪರಿಹಾರಗಳು ನಡೀತಾ ಇದೆ, ಅಬ್ಸರ್ವ್ ಮಾಡ್ಬೋದು. ಇಷ್ಟೊತ್ತಲ್ಲೂ ಕೂಡ ಸ್ವಾಮಿ ಒಂದ್ ಪರಿಹಾರ ನಡೀತಿದೆ ಖಂಡಿತವಾಗ್ಲು. ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಮತ್ತೆ ಇಷ್ಟೊತ್ತದ ರಾತ್ರಿಯಲ್ಲಿ ನಮಗ್ ಟೈಮ್ ಕೊಟ್ಟಿರೋದು, ಅವ್ರಿಗೆ ಆಲ್ರೆಡಿ ಪೂಜೆಲಿ ಇದ್ರು, ನಾವೇ ಪೂಜೆ ಡಿಸ್ಟರ್ಬ್ ಮಾಡಿ ಸ್ವಲ್ಪ ದಯವಿಟ್ಟು ಟೈಮ್ ಕೊಡಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಮತ್ತೆ ನನಗೆ ಇವಾಗ ಬರುವಂತ ಭಕ್ತಾದಿಗಳು ಅಥವಾ ನಿಮ್ಮ ಹತ್ರ ಬರೋ ಶಿಷ್ಯರು ನಿಮ್ಮನ್ನ ಎಲ್ಲಿ ಮೀಟ್ ಮಾಡ್ಬೇಕು ಅಥವಾ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ದಯವಿಟ್ಟು. ಇದು ನಮ್ದು ಆಫೀಸ್ ನಂಬರ್ ಇರುತ್ತೆ. ಓಕೆ, ನಮ್ ಜಯನಗರದಲ್ಲಿ ಆಫೀಸ್ ಇದೆ. ಆ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಬ್ಬರು ಕಾಲ್ಸ್ ಮಾತಾಡೋದಕ್ಕೆ ಅಂತ ಒಬ್ರು ಇಟ್ಟಿರ್ತೀವಿ.
ಓಕೆ ಶಿಷ್ಯಂದ್ರಿಗೋಸ್ಕರ ಅಂತಾನೆ ಇಕ್ಕಿದೀವಿ. ಹ್ಮ್ 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 ಅವರು ಕಾಲ್ಸ್ ಮಾಡಿ ನೀವು ಬುಕ್ ಮಾಡ್ಕೊಂಡು, ಯಾಕಂದ್ರೆ 10ನೇ ತಾರೀಕು ಹ್ಮ್ 50 ಜನಕ್ಕೆ ಮಾತ್ರ, ಅಂದ್ರೆ ಈ ವಿದ್ಯೆಗಳನ್ನ 50 ಜನಕ್ಕೆ. ಯಾಕಂದ್ರೆ ನಾನು ದುಡ್ಡು ಬರ್ತಾ ಇದೆ ಅಂದ್ಬಿಟ್ಟು ನಾನು 1000 ಜನಕ್ಕೆ ಕೇಳ್ಕೊಬಿಡ್ಬೋದು. ಹೌದು 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 ಹೌದು. ಸೀಮಿತ ಅಂತ ಇರುತ್ತೆ, ಇಷ್ಟೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದ್ರಲ್ಲೂ ಅದ್ರಲ್ಲೂ ಲಿಮಿಟೇಷನ್ಸ್. ಲಿಮಿಟೇಷನ್ ಇರುತ್ತೆ. ಓಕೆ ಓಕೆ. ಆ ಲಿಮಿಟೇಷನ್ ನಾವು ಇವಾಗ 108 ಹೋಮಗುಂಡ ಅಂತ ಏನಕ್ಕೆ ಇಡ್ತೀವಿ? ದೇವಿಗೆ ಒಂದು ಸಂಕೇತ. ಖಂಡಿತ ಹೌದು ಖಂಡಿತ ಹೌದು. ಆಯ್ತಾ? ಇದು ಅಷ್ಟೇ, ನೀನು ವಿದ್ಯೆನ ಒಂದ್ಸರಿ ಹೇಳ್ಕೊಡಿದಾಗ ಇಷ್ಟೇ ಜನಕ್ಕೆ ಅಂತ ಇರುತ್ತೆ. ಸ್ವಾಮಿ ಹಾಗಿದ್ದಾಗ ತುಂಬಾ ಜನ ನೊಂದಿರೋರು ಬರ್ತಾರೆ, ಇಲ್ಲ ನಾವು ಕಲಿಲೇಬೇಕು ಅಂತ, ಅವ್ರಿಗೆಲ್ಲ ನಿರಾಸೆ ಆದಂಗಾಗಲ್ಲ? ಖಂಡಿತ ಹೇಳ್ಕೊಡ್ತೀವಿ. ಇವ್ರು 50 ಜನಕ್ಕೆ ಅಂದ್ಮೇಲೆ ಅವ್ರಿಗೆಲ್ಲ ಹೇಗೆ ಹೇಳ್ಕೊಡ್ತೀವಿ? ವಿತ್ ಪ್ರಯೋಗ ಸಮೇತ ಹೇಳ್ಕೊಡ್ತೀವಿ. ಈಗ ನಿಮ್ಗೆ ಅದ್ರ ಬಗ್ಗೆ ನಿಂಬೆಹಣ್ಣು ವಾಸನೆ ಕೂಡ ಗೊತ್ತಿಲ್ಲ. ಹೌದು ಹೌದು. ನಾವು ಈ ನಿಂಬೆಹಣ್ಣು ಹೆಂಗ್ ಹೊಡ್ಕೊಳತ್ತೆ ಹ್ಮ್ ಕೈಯಲ್ಲಿದ್ದಾಗ, ಹಾ ಆ ಬೊಂಬೆಗೆ ಹಾರ್ಟ್ ಬೀಟ್ ಹೆಂಗ್ ಬರುತ್ತೆ, ಓಕೆ ಓಕೆ. ಅದನ್ನ ನೀವ್ ಯಾವ ರೀತಿ ವಶೀಕರಣವನ್ನ ಮಾಡ್ಬೋದು ನೋಡಿ. ವಶೀಕರಣ ಅಂದಾಗ ಒಂದು ಹೆಣ್ಣು ಒಂದು ಗಂಡಿಗೆ ವಶೀಕರಣನೇ ಅಂದ್ಕೊಂಡಿರ್ತೀರಲ್ಲ, ಅದಲ್ಲ, ಅದು ಬಿಟ್ಟು ತುಂಬಾ ಇದೆ. ಬಿಟ್ಟು ತುಂಬಾ ಇದೆ. ವಶೀಕರಣದಲ್ಲೇ 72 ತರ ಮಾಡ್ಬೋದು. ವಶೀಕರಣದಲ್ಲೇ ಪ್ರತಿ ತಿಂಗಳು ಕ್ಲಾಸ್ ಮಾಡ್ತಾ ಇರ್ತೀನಿ, ಪ್ರತಿ ತಿಂಗಳು ಇದು ಹೇಳ್ಕೊಡ್ತಾ ಇರ್ತೀನಿ. ಕಲೀರು 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 ಅಂತ ಬೋಳ್ಕೋತಾ ಇರ್ತೀವಿ ನಾವು. ನಾನು ಅಬ್ಸರ್ವ್ ಮಾಡ್ದಂಗೆ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಏನಕ್ಕೆ ನೀವು ಈ ವಿದ್ಯೆನೆ ಕಲಿಸ್ಬೇಕು? ನಾನು ಎಲ್ಲಾರ್ಗು ಐ ಮೀನ್ ಈ ವಿದ್ಯೆ ಎಲ್ಲರೂ ಕಲಿಬೇಕು. ಇವಾಗ ಒಬ್ಬ ಈಗ ಹೇಳ್ತಿದ್ರೆ ತಪ್ಪು ತಿಳ್ಕೊಬೇಡಿ, ಒಂದು ಚಿಕ್ಕ ಕಾಮಿಡಿ ಇದೆ. ನಾವು SSLC ಎಕ್ಸಾಮ್ ಬರೀಬೇಕಾದ್ರೆ ಒಂದು ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ನಮ್ಗೆ ತೋರಿಸಲ್ಲ. ಅಂಥದ್ರಲ್ಲಿ ಇಷ್ಟೊಂದು ಕಠಿಣವಾದ ವಿದ್ಯೆನ ತುಂಬಾ ಅತ್ಯದ್ಭುತವಾಗಿ ನೀವು ಕಲಿತು ನಿಮ್ಮ ಹತ್ರ ಬರೋ ಶಿಷ್ಯಕೋಟಿಗೆ ನೀವು ದಾರಿ ಆಗ್ಬೇಕು ಅನ್ನೋ ನಿರ್ಧಾರ ಏನಕ್ಕೆ ನಿಮ್ಗೆ? ದಯವಿಟ್ಟು ಹೇಳಿ. ಮೋಸ. ಈಗ ಯಾರೋ ಒಂದು ಎಷ್ಟೋ ಯೂಟ್ಯೂಬ್ ಚಾನಲಲ್ಲಿ ಈಗ ನೀವೊಂದು ಯಾಕೆ ನಿಮ್ಮನ್ನ ನಾನು ಮಾಡ್ತೀನಿ ಅಂದಾಗ ಧೈರ್ಯ ಇರುತ್ತೆ. ನಿಮ್ಮ ಒಂದು ಇದರಲ್ಲಿ ಧೈರ್ಯ ಅನ್ನೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ಸ್ಮಶಾನ ಹತ್ರ ಹೋಗ್ತಾ ಇರ್ತೀರಾ, ಸೊ ಇದ್ಯಾರು ಮಾಡೋದಿಲ್ಲ. ಸೊ ನಿಮ್ ಚಾನಲ್ ಅಷ್ಟೊಂದು ಇದ್ಯಾಕೆ ಆಗತ್ತೆ ಅಂದಾಗ ಏನಿದೆ ಅದು ನಿಜ ತೋರಿಸ್ತೀರಾ. ಖಂಡಿತ ಹೌದು. ಅದು ನಂಗೆ ತುಂಬಾ ಇಷ್ಟ ಆಗತ್ತೆ. ಸ್ವಾಮಿ ಅದರಲ್ಲಿ ನೋಡಿ, ಇದನ್ನ ಅಪ್ಪಾಜಿ ಅವ್ರು ಮೆನ್ಷನ್ ಮಾಡಿದ್ಕೆ ನಂಗೆ ನೆನಪು ಬಂತು. ನಾನು ಮತ್ತೆ ದಯವಿಟ್ಟು ಕ್ಷಮಿಸಿ. ಏನ್ ಆತ್ಮಗಳು ಹೋಗ್ತಿದ್ದೆ, ಸುಮಾರು ಧೈರ್ಯದಿಂದ ನುಗ್ತಾ ಇದ್ದೆ. ಬಟ್ ಆದ್ರೆ ನನಗೆ ಅದರಿಂದ ಆಗ್ತಿರೋ ಹಿಂದೆಗಡೆ ಎಫೆಕ್ಟ್ ನನಗೆ ಗೊತ್ತಾಗಿರ್ಲಿಲ್ಲ. ಬಟ್ ನೆನ್ನೆ ನೀವು ತೋರಿಸ್ದಾಗ್ಲೇ ಗೊತ್ತಾಗಿದ್ದು ನನಗೆ ಇಷ್ಟೆಲ್ಲ ಎಫೆಕ್ಟ್ ಆಗ್ಬಿಟ್ಟಿದ್ಯಾ ಅಂತ. ಖಂಡಿತ ಆಗತ್ತೆ. ಅದು ಏನಾಗತ್ತೆ ಅಂದ್ರೆ ನಾವು ಆತ್ಮವನ್ನ ಇಟ್ಕೊಂಡಾಗ ಇದ್ದಾಗ ನಮ್ಗೆ ಆಟೋಮೆಟಿಕ್ ಬಾಡಿ ಪೇನ್ಸ್, ತಲೆನೋವು, ನಮ್ಗೆ ನಾವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀವಿ, ಯಾವ ಕಾಲದಲ್ಲಿ ಇದ್ದೀವಿ, ಇವೆಲ್ಲ ನಾರ್ಮಲ್ ಬಾಡಿ ಪೇನ್ಸ್ ಅದು ಇದರಂತೆ. ನೀವು ನಾರ್ಮಲ್ ಆಗಿ ಒಂದು ಸ್ಮಶಾನದ ಮೇಲೆ ನಿಂಬೆಹಣ್ಣು ಇಟ್ಬಿಟ್ಟು ಸುಮ್ಮನೆ ನಿಮ್ಮ ಮೈಗೆ ಹಚ್ಕೊಡಿ, ನಿಮ್ ನಾರ್ಮಲ್ ಆಗಿರಿ, ಹೆಂಗ್ ಬಾಡಿ ಪೇನ್ಸ್ ಬರುತ್ತೆ ನೋಡ್ತಾರೆ. ಅಷ್ಟೊಂದು ಬಾಡಿ ಪೇನ್ಸ್ ಬರುತ್ತೆ. ಆಟ ಆಡೋದಲ್ಲಿ ಆಡ್ಬೇಕು. ಹೌದು ಹೌದು. ಎಲ್ಲಾ ಹತ್ರನೂ ಆಟ ಆಡಬಾರ್ದು. ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ, ನಿಮ್ಮನ್ನ ನೋಡ್ತಿದ್ರೆ ಕಣ್ಣಲ್ಲಿ ಇರೋದು ಬರುತ್ತೆ ಅಷ್ಟೇ, ಬೇರೆ ಮಾತು ಬರ್ತಿಲ್ಲ ನನಗೆ. ಅದಕ್ಕೆ ಈ ಎಲ್ಲಾ ಜನಗಳಿಗೂ ಎಲ್ಲಾ ತರನು ಮೋಸ ಆಗ್ಬಾರ್ದು. ಅವ್ರಾಗ ಅವ್ರು ಕಲಿಬೇಕು, ಮಾಡ್ಬೇಕು, ಅವ್ರಾಗ ಅವ್ರು ವಶೀಕರಣ ಮಾಡ್ಕೊಬೇಕು, ಅವ್ರಾಗ ಅವರು ಎಲ್ಲಾ ತರನು ನೊಂದು ಬೆಂದಾಗಿರ್ತಾರೆ. ಯಾರಿಂದ ಮೋಸ ಹೋಗ್ಬಾರ್ದು ಅನ್ನೋದು ನಿಮ್ಮ ದೃಢ ಸಂಕಲ್ಪ. ಖಂಡಿತ ತುಂಬಾ ಅದ್ಭುತ ಅರ್ಥ ಆಗ್ತಿದೆ ನಮ್ಗೆ. ನನ್ನಿಂದನೂ ಮೋಸ ಆಗ್ಬಾರ್ದು, ನನ್ನಿಂದನೂ ಮೋಸ ಆಗ್ಬಾರ್ದು. ಅಪ್ಪಾಜಿ ನಿಮ್ಗೆ ನೋಡಿ ಇಷ್ಟೆಲ್ಲ ಅತ್ಯದ್ಭುತವಾಗಿ ಬೇರೆಯವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದು ಒಳ್ಳೆ ಮನ್ಸಿದೆ. ಅದಕ್ಕೆ ನಿಮ್ಗೆ ಆ ಜಗನ್ಮಾತೆ ಹೊಲ್ದಿರೋದು. ಮತ್ತೆ ಇನ್ನೊಂದು ಇದು ತುಂಬಾ ಕಠಿಣ ಪ್ರಶ್ನೆ, ನೀವು ಹೇಳಲ್ಲ ಅನ್ಸುತ್ತೆ. ಆ ಜಗನ್ಮಾತೆ ಸಾಕ್ಷಾತ್ಕಾರ ಹೇಗಾಯ್ತು ನಿಮ್ಗೆ? ದಯವಿಟ್ಟು ಹೇಳ್ಬೇಕು. ಖಂಡಿತ. ನಮ್ಮ ಗುರುಗಳು ಗಣಪತಿ ದತ್ತ ಅಂತ ಕೇರಳದಲ್ಲಿ ಇರ್ತಾರೆ. ಗಣಪತಿ ದತ್ತ ಅಂತ. ಅವ್ರು ತೀರೋಗಿ ಸುಮಾರು 4-5 ವರ್ಷ ಆಯ್ತು. ಸೊ ಅವರ ಒಂದು ಆದಿನಲ್ಲಿ ಅವರ ಒಂದು ಸಂಕಲ್ಪ, ಅವರ ಒಂದು ಇಚ್ಛೆಯಿಂದ ಅವ್ರು ನೋಡಿ ವಿದ್ಯೆ ಅನ್ನಕ್ಕಂಥದ್ದು ಎಲ್ಲಾರ್ಗು ಅಂಟಲ್ಲ ಅನ್ನೋದು. ಮತ್ತೆ ಅವ್ರ ಮಗ, ಸ್ವಂತ ಮಗ, ಅವ್ರಿಗೆ ಅಂಟ್ಲಿಲ್ಲ, ನಮ್ಗ ಆಧಾರ ಆಗಿದ್ರು. ಸೊ ಇವತ್ತು ಅವ್ರ ಮೇಲೆ ಇದ್ದಾರೆ. ಅವರಿಂದ 4 ಜನಕ್ಕೆ ಒಳ್ಳೇದಾಗ್ತಿದೆ. ನನ್ನಿಂದನೂ ಇಲ್ಲ, ಅವರಿಂದ ಆಗ್ತಾ ಇದೆ. ನೋಡಿ ಇದನ್ನೆಲ್ಲ ದೊಡ್ಡ ಗುಣ ಅನ್ನೋದು. ಸ್ವತಃ ವಿದ್ಯೆ ಕಲ್ತಿರೋ ತಂದೆಯವರು ಅದು ನನ್ನಿಂದ ಅಲ್ಲ, ನನಗೆ ಕಲ್ಸಿರೋ ಗುರುಗಳಿಂದ ಅಂತ ಹೇಳೋ ಒಂದು ಮಾತಿದೆಯಲ್ಲ, ತುಂಬಾ ಅತ್ಯದ್ಭುತವಾದ ಮಾತು. ಮತ್ತೆ ಅದು ಎಲ್ಲರ ಬಾಯಲ್ಲಿ ಬರಲ್ಲ. ನಾನು ಅಂತ ಹೇಳ್ಕೊಂಡು ಓಡಾಡೋದು ತುಂಬಾ ಜನ ಅಂತ. ನಮ್ಮ ಕ್ಲಾಸಲ್ಲಿ ಕಲ್ತಿರೋರು ಎಷ್ಟೋ ಜನ ವಿದ್ಯೆ ಅಂದ್ರೆ ಹೆಂಗಿರತ್ತ ಅವ್ರು ಪಾಠಶಾಲೆಗಳು ಓಪನ್ ಮಾಡ್ಕೊಂಡಿದ್ದಾರೆ. ಅವರು ತಂತ್ರ ಪಂಡಿತ ಮಾಡ್ತಿದ್ದಾರೆ. ನನಗೆ ಖುಷಿ ಆಗತ್ತೆ. ಇನ್ನ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನ ಮಾಡಿ. ಈಗ ಸುಭಾಷ್ ಆಚಾರ್ಯ ಅವ್ರಿಗೆ ಎಲ್ಲಾರ್ಗು ಕಲ್ಸೋದು ಯು ಡೋಂಟ್ ಫಾಲ್ ಆಗತ್ತೆ. ಐ ಆಮ್ ನಾಟ್ ಕಿಂಗ್ ಮೇಕರ್. ಓಪನ್ ಆಗಿ ಹೇಳ್ತೀನಿ.
ಅದೇ ಒಬ್ಬ ರಾಜನ್ನ ತಯಾರು ಮಾಡೋ ಒಬ್ಬ ಗುರುಗಳು ಇಲ್ಲಿ ಇರ್ಬೇಕಾದ್ರೆ ಬೇರೆ ಯಾರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಹೌದು ಖಂಡಿತ ಹೌದು. ಸೈನಿಕರಿಗೆ ಒಬ್ಬರ ಸೇನಾಧಿಪತಿ ಇರ್ತಾನೆ. ಆ ಸೇನಾಧಿಪತಿ ಕೆಲಸ ಏನಂದ್ರೆ ಎಷ್ಟೋ ಜನ ವೀರಗಳನ್ನ ತಯಾರು ಮಾಡ್ತಾ ಇರ್ತಾನೆ. ಹೌದು ಹೌದು. ಎಷ್ಟೋ ಜನ ವೀರಗಳನ್ನ ತಯಾರು ಮಾಡ್ತಾ ಇರ್ತಾನೆ. ಆ ವೀರಗಳನ್ನ ತಯಾರಿ ಮಾಡಕ್ಕಂಥದ್ದು ಆ ಸೈನಿಕ ರಾಜನ ಹೆಸರು ಎಲ್ಲೂ ಬರಲ್ಲ. ಆ ತಯಾರಾಗಿರೋ ವೀರಗಳ ಹೆಸರಿರುತ್ತೆ, ಅವ್ರು ಬರ್ತಾರೆ. ಸೊ ನನಗೆ ಬೇಕಾಗಿರೋದು, ನನಗೆ ಹೆಸರು ಪ್ರೇಮ್ ಅಲ್ಲ, ವಿದ್ಯೆ ಕಲಿಯೋ ರಾಜಗಳು ಬೇಕು. ಸ್ವಾಮಿ ದಯವಿಟ್ಟು ನಾನು ನಿಮ್ಮ ಮುಂದೆ ಇದನ್ನ ಎಷ್ಟು ಅದ್ಭುತವಾಗಿ ನನ್ನಿಂದ ಒಬ್ಬ ಒಂದು ರಿಕ್ವೆಸ್ಟ್ ನಿಮ್ಗೆ ಇಡೀ ಕರ್ನಾಟಕದ ಜನತೆ ಕಡೆಯಿಂದ ನನ್ನೊಂದು ರಿಕ್ವೆಸ್ಟ್ ಇದೆ. ನಿಮ್ಮ ಈ ವಿದ್ಯೆ ಈ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಒಂದು ನಾಂದಿ ಆಗ್ಬೇಕು, ಮತ್ತೆ ಎಲ್ಲರಿಗೂ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು. ಬಂದಂತ ಶಿಷ್ಯಕೋಟಿಗೆ ನೀವು ಆ ಅಮ್ಮನವರ ಪ್ರತಿರೂಪವಾಗಿ ನಿಂತ್ಕೊಂಡು ಅವ್ರಿಗೆಲ್ಲ ಸನ್ಮಾರ್ಗದಲ್ಲಿ ನಡೆಸಿ ದಾರಿ ತೋರಿಸ್ಬೇಕು ಅಂತ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ನಿಮ್ಮನ್ನ ಭೇಟಿ ಮಾಡೋದು, ದಯವಿಟ್ಟು ನಿಮ್ ನಂಬರ್ ಕೊಡ್ಬೇಕು, ನಿಮ್ಮ ಅಡ್ರೆಸ್ ತಿಳಿಸ್ಬೇಕು. ಪ್ರತಿಯೊಂದು ಮೆನ್ಷನ್ ಮಾಡಿ ಯಾರ್ಯಾರು ಮಾಟ ಮಂತ್ರದಿಂದ ವಾಮಾಚಾರದಿಂದ ಇನ್ನು ಮುಂದೆ ಜೀವನ ಆಗಲ್ಲ, ನಾನು ಬದುಕಲ್ಲ, ಮುಗಿದ ಜೀವನ ನಂದು, ಇನ್ನು ಸಾವು ಒಂದೇ ಗತಿ ಅಂತ ಅಂದವ್ರಿಗೆ ಆ ಸಾವಲ್ಲ ನಿನ್ನ ಗತಿ, ಸಾಕ್ಷಾತ್ಕಾರ ಮಾಡ್ಸಕ್ಕೆ ಆ ಜಗನ್ಮಾತೆ ಇದ್ದಾಳೆ. ಆ ಜಗನ್ಮಾತೆನ ಹೋಲಿಸ್ಕೊಂಡಿರೋ ಅಪ್ಪಾಜಿ ನಿಮ್ಮ ಎದುರುಗಡೆ ಇದ್ದಾರೆ. ಇದನ್ನ ಬಹಳ ಅದ್ಭುತವಾಗಿ ಖುಷಿಯಿಂದ ಹೇಳ್ತಾ ಇದೀನಿ. ಖಂಡಿತವಾಗ್ಲು ನಾವು ಕೆಲವೊಂದ್ಸಲ ಜಗನ್ಮಾತೆನ ತುಂಬಾ ಅದ್ಭುತವಾಗಿ ನಂಬಿದಾಗ ಆಕೆನೆ ಬಂದು ನಮ್ಗೆ ಎಲ್ಲಾನು ಕ್ಲಿಯರ್ ಮಾಡಕ್ ಆಗಲ್ವಲ್ಲ, ಅದಕ್ಕೆ ತನ್ನ ಮಕ್ಕಳನ್ನ ಕಳ್ಸಿಕೊಟ್ಟಿರ್ತಾರೆ. ನನ್ನ ಮಗ ಅವನು ನನ್ನಿಂದ ವಿದ್ಯೆ ಕಲ್ತಿದ್ದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಅಂತವನ್ನ ನಾವು ತುಂಬಾ ಅತ್ಯದ್ಭುತವಾಗಿ ನಂಬಿದಾಗ ನಮ್ಮ ಜೀವನದಲ್ಲಿ ದಾರಿ ಸಿಗುತ್ತೆ. ಇದು ನಿಮ್ಮ ಜೀವನದಲ್ಲಿ ದಾರಿ ಸಿಗಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ದಾರಿ ಸಿಕ್ಕಿರೋದಕ್ಕೆ ಹೇಳ್ತಾ ಮಾತಿದು. ಸೊ ಅದು ಬಹಳ ಅದ್ಭುತ ಖುಷಿ ಆಗುತ್ತೆ. ವಿಡಿಯೋ ನೋಡ್ಕೊಂಡು ನಾನು ವಿಡಿಯೋ ಮಾಡಕ್ ಅವಕಾಶ ಬಿಟ್ಕೊಡ್ತಾ ಇರ್ಲಿಲ್ಲ. ದಯವಿಟ್ಟು ಅದೊಂದು ಹೇಳ್ತೀನಿ ನಾನು. ದಯವಿಟ್ಟು ವಿಡಿಯೋ ನೋಡ್ಕೊಂಡು ಹೆಂಗಂದ್ರೆ ಹಂಗ ನನ್ ಕ್ಲಾಸ್ ಬರೋದು ಆಗಲ್ಲ. ನನ್ನ ಹತ್ರ ಕಲಿಬೇಕು ಅಂದ್ರೆ ಬಾಯಿ ಕೈ ಎರಡು ಕಟ್ಕೊಂಡು ಅಂತ ಕಲಿಬೇಕು. ಶುದ್ಧ ಶೋರಾಗಿ ಹೇಳ್ತೀನಿ. ಸುಮ್ನೆ ಇಲ್ಲೇನೋ ನಡೀತಾ ಇದೆ, ಇನ್ನೇನೋ ಮಾಡ್ಸಕ್ ಬಂದ್ರೆ ನಾನೇನೋ ಮಾಡ್ಬೇಕಾಗತ್ತೆ. ಎಚ್ಚರಿಕೆ ಇದೆಲ್ಲ ನಾನೇನೋ ಮಾಡ್ಬೇಕಾಗತ್ತೆ. ನಂದು ಒಂದೇ, ವಿದ್ಯೆ ಕಲಿಬೇಕು. ನೀನ್ 4 ಜನಕ್ಕೆ ಒಳ್ಳೇದ್ ಮಾಡ್ತೀಯ ಗೊತ್ತಿಲ್ಲ, ನಿನ್ನ ಕುಟುಂಬಕ್ಕೆ ನೀನ್ ಒಳ್ಳೇದ್ ಮಾಡ್ಕೊ. ಸ್ವಾಮಿ 13 ವರ್ಷದಿಂದ ಸ್ವಾಮಿ ಅಷ್ಟೊಳಗಡೆ ಇರೋದೆಲ್ಲ ಕಲಿಬಹುದು. 13 ವರ್ಷದಿಂದ 65 ವರ್ಷದ ಒಳಗಡೆ ಯಾರಿದ್ರು ಕಲಿಬಹುದು. ಮತ್ತೆ ಒಳ್ಳೆ ಸನ್ಮಾರ್ಗದಲ್ಲಿ ನಡೆದ ಗಂಡ ಆಗಿರ್ಲಿ ಇಬ್ರು ಕೂಡ ಕಲಿಬಹುದು. ಹೆಣ್ಣು ಮಕ್ಕಳಿಗೆ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ವಿದ್ಯೆಗಳು ಅದು ಏನು ಅಂದ್ರೆ ಎಲ್ಲಾರು ಅಂದ್ಕೊಂತಾರೆ ಅವ್ರಿಗೆ ಹೊರಗಡೆ ಆಗ್ತಾರೆ. ಮತ್ತೆ ಇದಾಗ್ತಾರೆ ನೋಡಿ. ತಂತ್ರದಲ್ಲಿ ಅಥರ್ಣ ವೇದದ ಪ್ರಕಾರ ಇದಕ್ಕೆ ಅಂಟು ಮುಟ್ಟು ಸೋಕು ಅನ್ನೋದು ಇದಕ್ಕೆ ಬರಲ್ಲ. ಇದು ಎಷ್ಟು ನೀವು ಕೆಟ್ಟದಾಗಿಡ್ತೀರೋ, ಎಷ್ಟು ನೀವು ನಿಮ್ಮ ಒಂದು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸೇರಿಸಿ ಮಾಡ್ತಿರೋ ಅಷ್ಟು ಇದರಲ್ಲಿ ಎಫೆಕ್ಟ್ ಬರುತ್ತೆ. ಇದರಲ್ಲಿ ನನಗೆ ಪಿಯರ್ಸ್ ಆಯ್ತು, ನಾನು ಪೂಜೆಗೆ ಹೋಗ್ಬಾರ್ದು. ಒಂದು ಭದ್ರಕಾಳಿ ಆಗಕ್ಕೆ ನೀವು ಪಿಯರ್ಸ್ ಆಗಿದ್ರು ಕುತ್ಕೊಬಹುದು, ನಾನ್ ವೆಜ್ ತಿನ್ಕೊಂಡು ಕುತ್ಕೊಬಹುದು, ಗೊತ್ತಾ? ಇದು ಭದ್ರಕಾಳಿ ಯಾಗದಲ್ಲಿದೆ. ವೇದ ಭದ್ರಕಾಳಿ ಯಾಗದಲ್ಲಿ ತ್ರಿಶೂಲ ಭದ್ರಕಾಳಿ ರಕ್ತ ಪ್ರಯೋಗ ಅಂತ ಒಂದು ಬರುತ್ತೆ. ಸುಮಾರು ಇದೆ. ಸೊ ಇದರಲ್ಲಿ ನಾನು ಎಷ್ಟೋ ಜನ ಮನೆಗೆ ಹೋಗಿ, ಎಷ್ಟೋ ಒಂದು ಮನೆಯಲ್ಲಿ ಅವ್ರ ಮನೆಯಲ್ಲೇ ಪೀಠವನ್ನ ಅಂದ್ರೆ ಒಂದು ಇವಾಗ ಅಷ್ಟಬಂಧನ ಅಂದ್ರೆ ಎಕ್ಸಾಂಪಲ್ ಒಂದು ಇಸ್ತೀನಿ. ಅಷ್ಟಬಂಧನ ಅಂದ್ರೆ ಎಲ್ಲಾರು ಏನ್ ಮಾಡ್ತಾರೆ, 4 ಕುಡಿಕೆಗಳನ್ನ ತಗೊಂಡ್ಬಂದು 4 ಬಾಕ್ತ ಹಾಕ್ಬಿಟ್ಟು ಅದನ್ನ ಅಷ್ಟಬಂಧನೆ ಅಂತ ಕರೆದು ಬಿಡ್ತಾರೆ. ಅದು ಅಷ್ಟಬಂಧನೆ ಅಲ್ಲ, ಆಯ್ತಾ? ಅಷ್ಟಬಂಧನೆ ಅಂದ್ರೆ ಈಗ ಒಬ್ಬನ ಮುಟ್ಟಿದ್ರೆ ಹೋಯ್ತದನ್ನ. ಯಾರೋ ಅವ್ರ ಮನೆಗೆ ಏನೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ನಾವೇನೋ ಮಾಡ್ಬೇಕು ಅಂತ ನೀವೇ ಎತ್ತಿ ತೋರಿಸ್ತಾ ಇರೋ ಜನಗಳಿಗೆ, ನನ್ನ ಮನೆ ನಾನು ಭದ್ರವಾಗಿ ಮಾಡ್ಕೊಂಡು ಇಕ್ಕಿದ್ದೀನಿ ಅಂತ. ಅಷ್ಟಬಂಧನೆ ಅಂದ್ರೆ ನಿನ್ನ ಮನೆ ಒಳಗಡೆನೆ, ಅರ್ಥ ಆಯ್ತಾ? 3 ಅಡಿ ಅಗಸಿ ಅಲ್ಲಿ ಯಾಗವನ್ನ ಮಾಡಿ, ಯಾಗವಂದ್ರೆ ಅಥರ್ಣ ವೇದ ಪ್ರಕಾರ ಬೇರೆ ತರ ಯಾಗ ಬರಬಹುದು. ಭದ್ರಕಾಳಿ ಯಾಗ ಅಂತಾನೆ ಬರುತ್ತೆ. ಆ ಭದ್ರಕಾಳಿ ಯಾಗವನ್ನ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ 4 ಚಕ್ರಗಳನ್ನ ಹಾಕಿ ಅದನ್ನ ಅಷ್ಟಬಂಧನ ಮಾಡಿ ಭೂಸ್ಥಾಪಿತವನ್ನ ಮಾಡಕ್ಕಂಥದ್ದು ಅದು ಅಷ್ಟಬಂಧನ. ಇವಾಗ ವಿದ್ಯೆ ಕಲಿಯಕ್ ಬರೋ ಪ್ರತಿಯೊಬ್ಬರಿಗೂ ಈ ವಿದ್ಯೆ ಕೂಡ ಹೇಳ್ಕೊಡ್ತೀರಾ? ಇದು ಹೇಳ್ಕೊಡಲ್ಲ, ಇದು ಶೋರಾಗಿ ಹೇಳ್ಕೊಡಲ್ಲ. ಇದು ನನ್ನ ಪರ್ಸನಲ್ಲು, ಇದು ನನ್ನ ಹೌದು. ಅದಕ್ಕಂತಾನೆ ತುಂಬಾ ಅದನ್ನ ನಾವು ನೆಕ್ಸ್ಟ್ ಮಂತ್ ಅಲ್ಲಿ ದೊಡ್ಡದಾಗಿ ಪ್ಲಾನ್ ಮಾಡ್ತೇವೆ. ಕಲಿಸ್ತೀವಿ. ಬಟ್ ಅದು ಮಾತ್ರ ತುಂಬಾ ದೊಡ್ಡದು, ತುಂಬಾ ಆಸಕ್ತಿ ಇಟ್ಕೊಂಡಿದ್ದೀನಿ ಅದರಲ್ಲಿ. ಆ ವಿದ್ಯೆಯನ್ನ ಕಲ್ತ್ರೆ ನನ್ನಷ್ಟು ಅರ್ಧ ಭಾಗವಾದ ಆಗ್ತಾರೆ. ಅದು ಅತ್ಯದಿಂದಲೇ ಕಲಿಸ್ತೀನಿ ಅದನ್ನ. ಈ ನಿಸ್ವಾರ್ಥ ಸೇವೆ ಪ್ರತಿಯೊಬ್ಬರಿಗೂ ದಾರಿದೀಪ ಆಗ್ಬೇಕು. ಖಂಡಿತ. ಈಗ ಪ್ರತಿಯೊಬ್ರು ಅಂತಾರೆ ದುಡ್ಡು ಕೊಟ್ಟು ಹೋಗ್ಬೇಕಾ? ಖಂಡಿತ. ಯಾಕೆ ದುಡ್ಡು ಕೊಟ್ಟು ಹೋಗ್ಬೇಕು ಅಂದ್ರೆ, ನಾನು ಕರೋನಾ ಟೈಮಲ್ಲಿ, ಕರೋನಾ ಬಿಫೋರ್ ಒಂದು ಫ್ರೀ ಆಗಿ 2,000 ಜನ ಕಳಿಸ್ಕೊಟ್ಟಿದ್ದೆ. 2,000 ಆನ್ಲೈನ್ ಅಲ್ಲಿ.
ಆ ವಿದ್ಯೆಗೆ ಬೆಲೆ ಇಲ್ವಾ? ಖಂಡಿತ ಖಂಡಿತ ಹೌದು. ಯಾವಾಗಂದ್ರೆ ಅವಾಗ ಜಾಯ್ನ್ ಆಗೋದು. ಯಾಕಂದ್ರೆ ಯಾಕೆ ನಾನು ದುಡ್ಡು ತಗೊಂತಾ ಇದ್ದೀನಿ ಅಂತ ಒಂದು ಕ್ವಶನ್ ಕೊಡ್ಬೋದು ನೀವು ನನ್ನ. ಅದು ಬಿಟ್ಟು ಹೇಳಿ. ಯಾಕೆ ಅಂದ್ರೆ ನೀನ್ ನಂಗೆ ದುಡ್ಡು ಕೊಟ್ಟಾಗ ನನ್ನ ಹತ್ರ ನೀವು ನಿಯತ್ತಾಗಿ ಪಾಠ ಕಲಿತೀರ. ಹೌದು ಹೌದು ಹೌದು. ಯಾಕಂದ್ರೆ ಈಗಿನ ಕಾಲಕ್ಕೆ ಒಂದು ಥಾಟ್ ಅದು, ನಾನು ದುಡ್ಡು ಕೊಟ್ಟಿದ್ದು ನಾನು ಯಾಕೆ ಕಲಿಬಾರ್ದು, ನನ್ನ ಹತ್ರ ಕ್ವಶನ್ ಹಾಕೋ ರೈಟ್ಸ್ ನನಗಿರುತ್ತೆ. ನನಗೆ ಯಾಕೆ ನೀನು ಈ ವಿದ್ಯೆ ಕಲ್ಸ್ಕೊಟ್ಟಿಲ್ಲ, ನನಗೆ ಇದು ವರ್ಕೌಟ್ ಆಗ್ತಾ ಇಲ್ಲ, ನನಗೆ ವರ್ಕೌಟ್ ಆಗ್ತಾರ ಮಾಡ್ಕೊಡು ಅಂತ ರೈಟ್ಸ್ ನಿನಗಿರುತ್ತೆ ಒಂದು ಗುರು ಹತ್ರ. ಸ್ವಾಮಿ ನಿಜ, ನಿಮ್ಮ ಹತ್ರ ಮಾತಾಡ್ತಿದ್ರೆ ಖಂಡಿತ, ಮತ್ತೆ ನಿಮ್ ಮಾತುಗಳನ್ನ ಕೇಳ್ತಿದ್ರೆ ನಾನು ಒಂದ್ ಕಡೆ ಇವನ್ನೆಲ್ಲ ಕಲಿಬೇಕು ಅನ್ನೋ ಎಲ್ಲ ಆಸಕ್ತಿಗಳು ನನ್ನ ಮೂಡ್ತಾ ಇದೆ. ನಿಮ್ಮ ಒಂದು ಅನುಗ್ರಹ ಮತ್ತೆ ಈ ಪ್ರೀತಿ ಸದಾ ನನ್ನ ಮೇಲೆ ಯಾವತ್ತೂ ಹೀಗೆ ಇರಲಿ ದಯವಿಟ್ಟು. ಖಂಡಿತ ಖಂಡಿತ. ಮತ್ತೆ ನನಗೆ ನಿಜ ಇದೊಂದು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಹೇಳ್ಬೇಕು, ಇದೊಂದು ಅಪ್ಪಾಜಿ ನೀವು ತಪ್ಪಿಳ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಅಪ್ಪಾಜಿ ವಿಡಿಯೋ ಬೇಡ ಅಂತ ಈ ಮುಂಚೆನೇ ಒಂದ್ಸರಿ ಕಾಲ್ ಮಾಡಿದಾಗ ಹೇಳಿದ್ರು. ನಮ್ಮ ಟೀಮಲ್ಲಿ ಸ್ವಲ್ಪ ತುಂಬಾ ಅದ್ಭುತವಾಗಿ ಗೊತ್ತಿರೋ ಒಬ್ರು ಇದ್ರು, ಅವ್ರ ಕಾಲಿಗೆ ಬೀಳೋದು ಒಂದು ಬಾಕಿ, ಅಷ್ಟೆಲ್ಲ ರೆಕಮೆಂಡೇಶನ್ ಮಾಡಿ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಅಪ್ಪನ ಒಪ್ಸಿರೋದು. ಅದ್ರಲ್ಲೂ ಕೂಡ ಅವ್ರು ಡೈರೆಕ್ಟ್ ಆಗಿ ವಿಡಿಯೋಗೆ ಬಂದಿಲ್ಲ, ಅವ್ರಿಗೆ ಗೊತ್ತಿಲ್ಲದಾಗೆ ಪೂಜಾ ಸಮಯದಲ್ಲಿ ಹೋಗಿ ಅಡ್ಡಿಪಡಿಸಿದ್ದು. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಪರವಾಗಿಲ್ಲ. ದಯವಿಟ್ಟು ನಿಮ್ಮ ಕ್ಲಾಸಸ್ ಯಾವತ್ತಿಂದ ಸ್ಟಾರ್ಟ್ ಆಗ್ತಿದೆ ದಯವಿಟ್ಟು ಇಡೀ ಕರ್ನಾಟಕ ಗೊತ್ತಾಗಬೇಕದು. ಇವತ್ತು ಮೇ 10ನೇ ತಾರೀಕು ಪ್ರಾರಂಭ ಆಗತ್ತೆ. ಮೇ 10ನೇ ತಾರೀಕು ಮೇ 10ನೇ ತಾರೀಕು ಪ್ರಾರಂಭ ಆಗತ್ತೆ. ಅದು 3 months ಬ್ಯಾಚ್ ನಾವು ಮಾಡಿದ್ದಾರೆ. ಅದು 3 months ಬ್ಯಾಚ್. ಅದರಲ್ಲಿ 10 ತರ ವಿದ್ಯೆಯನ್ನ ಕೊಡ್ತಾರೆ. ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟು ಕೂಡ ಕಳಿಸ್ತೀವಿ. ನೀವೇ ಬಂದಂತ ವಸ್ತುಗಳು ಅಂದ್ರೆ ಕೆಲವೊಂದು ನಾರ್ಮಲ್ ಆಗಿ ಕೆಲವೊಂದು ವಸ್ತುಗಳು ಕೊಟ್ಟು ಕಳಿಸ್ತೀವಿ. ಅದು ಆದ ನಂತರ ಪಂಚಕಾಳಿ ದೀಕ್ಷೆ ಅಂತ ಒಂದಿದೆ. ಮೇ 31ನೇ ತಾರೀಕು ಮೇ 31ಕ್ಕೆ ಪಂಚಕಾಳಿ ದೀಕ್ಷೆ ಇದೆ. ಆ ದೀಕ್ಷೆಗೆ ನಮ್ಗೆ ಎನರ್ಜಿ ಕೊಡಕ್ಕಂಥದ್ದು. ನಮ್ಗೆ ಈ ಮನೆಯಲ್ಲಿ ಹೆಂಗಸರಿಗಾಗ್ಲಿ ಇವ್ರಿಗಾಗ್ಲಿ ಏನನ್ನ ವಾಮಾಚಾರ ಅದು ಇದು ಆಗ್ತಾ ಇದೆ, ನೀವ್ ಯಾರ ಹತ್ರನೂ ಆ ದೀಕ್ಷೆ ಒಂದು ತಗೊಂಡ್ರೆ ಸಾಕು. ಏನಿದು ತಟ್ಟಲ್ಲ. ಅದು ಪಂಚಕಾಳಿ ಅಂತ ಕರಿತೀವಿ. ಆ ಪಂಚಕಾಳಿಗೆ ನಾನು ತುಂಬಾ ರೆಡಿ ಮಾಡ್ಬೇಕಾಗತ್ತೆ, ತುಂಬಾ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ಪ್ಲೇಸ್ ಅಲ್ಲಿ ಭದ್ರಕಾಳಿ ನವಕಾಳಿ ದೀಕ್ಷೆ ಅಂತ ಕೊಟ್ಟಿದ್ದೆ. 140 ಜನ ಬಂದಿದ್ರು ಇಲ್ಲಿ ಇದೇ ಪ್ಲೇಸ್ ಅಲ್ಲಿ ನವಕಾಳಿ ದೀಕ್ಷೆ ಅಂತ ಕೊಟ್ಟಿದ್ದೆ. 140 ಜನ ಬಂದಿದ್ರು. ಇದು ಸ್ವಲ್ಪ ಅರಿಯೋ ನೀರು ದೀಕ್ಷೆ ಬಗ್ಗೆ, ಪಂಚಕಾಳಿ ದೀಕ್ಷೆ ಬಗ್ಗೆ, ನವಕಾಳಿ ದೀಕ್ಷೆ ಇಲ್ಲಿ ಕೊಟ್ಟಿದ್ದು. ಸ್ವಾಮಿ ಎಷ್ಟೋ ಜನಗಳಿಗೆ ಮತ್ತೆ ದೀಕ್ಷೆ ಕೊಡೋದ್ರ ಜೊತೆಗೆ ಎಷ್ಟೋ ಆತ್ಮಗಳಿಗೆ ಮುಕ್ತಿ ಕೊಡಿಸ್ತಂತ ಜಾಗಕ್ಕೆ ಇವತ್ತು ನೀವು ನನ್ನನ್ನ ಕರ್ಕೊಂಡ್ ಬಂದಿದ್ದೀರಾ. ಸೊ ದಯವಿಟ್ಟು ಇದೇ ಜಾಗದಲ್ಲಿ ಏನಕ್ಕೆ ದೀಕ್ಷೆ ಕೊಡಬೇಕು, ಮತ್ತೆ ಇಂಥ ಅರಿಯೋ ನೀರು ಕರ್ಕೊಂಡ್ಬರಕ್ಕೆ ಕಾರಣಗಳೇನು? ಅವರ ಪಾಪ ಕರ್ಮಗಳೆಲ್ಲ ಈ ತರ ಅರಿಯೋ ನದಿ ಯಾವ ತರ ಹರಿತಾ ಇದೆಯೋ ಅವ್ರ ಕರ್ಮಗಳನ್ನ ಎಲ್ಲ ತೆಗೆದು ಅವರಿಗೆ ಒಂದು ಶಕ್ತಿಯನ್ನು ತುಂಬಕ್ಕಂಥದ್ದು ಇದು. ಈ ಹರಿಯೋ ನೀರಲ್ಲಿ ಶಕ್ತಿಯನ್ನ ತುಂಬಕ್ಕಂಥದ್ದು ಇದು ಈ ಜಾಗ. ಇದು ಎಷ್ಟೋ ಜನಗಳಿಗೆ ದೀಕ್ಷೆಯನ್ನ ಕೊಡುತ್ತೆ, ಎಷ್ಟೋ ಜನಗಳಿಗೆ ಪಾಪ ಕರ್ಮಗಳನ್ನು ತುಳಿಯುತ್ತೆ. ಹರಿಯೋ ನದಿ ಅಷ್ಟು ಸುಲಭ ಅಲ್ಲ. ಈಗ ನೋಡಿ, ಇಷ್ಟು ದೊಡ್ಡ ನದಿ ಪರಮಾತ್ಮ, ಅದನ್ನೇ ಅಲ್ವಾ ಹೇಳೋದು. ಮತ್ತೆ ಇನ್ನೊಂದು ನನಗೆ ಇದನ್ನ ಕೇಳಬೇಕಲ್ವ ಗೊತ್ತಾಗ್ತಿಲ್ಲ. ಸುಮಾರು ಹೊತ್ತಿಂದ ಏನೋ ಒಂದು ವಿಚಿತ್ರವಾದ ಶಬ್ದಗಳು ನಮಗೆಲ್ಲ ಕೇಳಿಸ್ತಾ ಇದೆ. ಮತ್ತೆ ನಾನು ಭಯ ಬಿದ್ದಿದ್ದೆ, ಧೈರ್ಯ ಹೇಳ್ತಾ ಇದ್ದ, ಬಟ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಏನಾಗತ್ತೆ ಅಂದ್ರೆ ಎಷ್ಟೋ ಜನಗಳಿಗೆ ಭೂತ ಪ್ರೇತಗಳನ್ನ ಇದು ಏನಾಗುತ್ತೆ ಅಂದ್ರೆ ಮನುಷ್ಯರ ಮೇಲೆ ದೈವ ಅನ್ನಕ್ಕಂಥದ್ದು ತನ್ನ ಪೂಜೆ ಪುನಸ್ಕಾರ ಟೈಮಲ್ಲಿ ಒಂದು ಮ್ಯಾಕ್ಸಿಮಮ್ 10 ರಿಂದ 12 ನಿಮಿಷ ಬಂದು ಅಟ್ರಾಕ್ಟ್ ಆಗಿ ತನಗೇನ್ ಹೇಳ್ಬೇಕು ಅದು ಹೊಟ್ಟೋಗತ್ತೆ. ದೈವಿಕ ಅಂಶ ಅದು ಆಡಂಬರದಲ್ಲಿ ಮಾಡ್ಕೊಂಡು ದೈವ ವಾಕ್ಷ ನಂಗೆ ಬರುತ್ತೆ, ನಾನೇನೋ ಮಾಡ್ಬಿಡ್ತೀನಿ, ಇವೆಲ್ಲ ಸುಳ್ಳು. ನಾನು ಯಾವುದೇ ಆಗಿರ್ಲಿ ನಾನು ಅದನ್ನ ನಂಬಲ್ಲ. ಒಂದು ಮೈ ಮೇಲೆ ಬೇರೆ ಹುಡುಗಿ ದೆವ್ವ ಬರುತ್ತೆ, ಇನ್ನೊಂದೇನಂದ್ರೆ ದೆವ್ವ ಬರುತ್ತೆ, ಏನಾಗತ್ತೆ 100%. ಸ್ವಾಮಿ, ಎಷ್ಟೋ ದೇವಸ್ಥಾನಗಳಲ್ಲಿ ಮತ್ತೆ ಎಷ್ಟೋ ಮನೆಗಳಲ್ಲಿ ನಮ್ಮ ಮೈ ಮೇಲೆ ದೇವರುಗಳು ಬರುತ್ತೆ, ದೆವ್ವಗಳು ಬರುತ್ತೆ ಅಂತ ಸುಮಾರು ಜನ ಆಟಗಳನ್ನ ಆಡಿರೋದು ನಾನು ಕಣ್ಣಾರ ನೋಡಿದೀನಿ. ಸ್ವಾಮಿ, ಅವ್ರಿಗೆಲ್ಲ ಏನ್ ಹೇಳ್ತೀರ? ನಾನು ಆಗ್ಲೇನೆ ಹೇಳ್ದೆ, ದೈವ ಸುಳ್ಳಾಗಲ್ಲ, ದೈವ ನರ್ತಕ ಸುಳ್ಳಾಗ್ತಾನೆ ಅಂತ ಹೇಳ್ದೆ. ದೈವ ಸುಳ್ಳಾಗಲ್ಲ, ದೈವ ನರ್ತಕ ಸುಳ್ಳು ಆಡಬಹುದು. ದೇವ್ರು ಬಂದು ನಮ್ಗೆ ನಾಲ್ಗೆ ಮೇಲೆ ಆಟ ಆಡ್ಸೋದು ಇವೆಲ್ಲ ಮಾಡಲ್ಲ. ತನಗೆ ಏನು ಹೇಳ್ಬೇಕು, ತನಗೆ ಏನು ಮಾಡ್ಕೊಡ್ಬೇಕು ಅದು ಯಾರು ಇಲ್ಲ ಜಾಗದಲ್ಲಿ ಹೇಳ್ಬಿಟ್ಟು ಹೊಟ್ಟೋಗುತ್ತೆ. ನನಗೇನು ಕೊಡ್ಬೇಕು, ಈಗ ನಾನು ಆರಾಧನೆ ಮಾಡ್ತಿದ್ದೀನಿ, ಹೌದು, ನನಗೂ ದೇವ್ರು ಬರ್ತಾ ಇದ್ದಾನೆ, ನಾನು ಹಾಕೊಂಡು ಡ್ಯಾನ್ಸ್ ಆಡ್ಬೋದಲ್ವಾ? ಸುಭಾಷ್ ಆಚಾರ್ಯ ಡ್ಯಾನ್ಸ್ ಮಾಡ್ತಾ ಅಂದ್ರೆ ನೋಡೋ ಲಕ್ಷಾಂತರ ಜನ ಇದ್ದಾರೆ. ಖಂಡಿತ ಹೌದು. ಆಯ್ತಾ, ಬೇಕಾಗಿಲ್ಲ ಅದು. ನಾನು ದೇವ್ರ ಹತ್ರ ಪಡ್ಕೊಬೇಕು, ನಾನು 4 ಗೋಡೆ ಮಧ್ಯೆ ನಾನು ನಡ್ಕೊಂತೀನಿ.
ಸ್ವಾಮಿ ನಿಜ, ನನಗೆ ಇವತ್ತು ಈ ಕ್ಷಣ ನನಗೇನೋ ಒಂದು ಹೇಳ್ಬೇಕು ಅನಿಸ್ತಾ ಇದೆ. ಎಷ್ಟೋ ಜನ ಒಂದು ಚಿಕ್ಕ ಯಾಗ ಮಾಡ್ಬೇಕು ಅಂದ್ರೆ ಲಕ್ಷಾಂತರ ಜನ ಮುಂದೆ ಸುಮ್ಮನೆ ಏನೋ ಪಬ್ಲಿಸಿಟಿ ಮಾಡ್ತಾರೆ. ಬಟ್ ನೀವು ಯಾರಿಗೂ ಗೊತ್ತಿಲ್ಲದಂಗೆ ಇಷ್ಟೊತ್ತೊಂದು ರಾತ್ರಿಯಲ್ಲಿ ಒಬ್ಬರೇ ಪೂಜೆ ಮಾಡ್ತಿದ್ದೀರಾ ಸ್ವಾಮಿ. ಅಂದ್ರೆ ಇದರಿಂದ ಕಟ್ಟೋ ರಹಸ್ಯ ಏನು, ದಯವಿಟ್ಟು ಹೇಳಿ. ನನಗೆ ಬೆಳಗ್ಗಿಂತ ಕತ್ತಲ ತುಂಬಾ ಇಷ್ಟ. ಬೆಳಕಿಗಿಂತ ಕತ್ತಲೆ. ಮತ್ತೆ ಈ ವರ್ಡ್ ಒಂದು ಬರ್ತಿದೆ ನನಗೆ ಖಂಡಿತವಾಗ್ಲು. ಈ ಕತ್ತಲೆ ವಾಮಾಚಾರ ಪ್ರಪಂಚದಲ್ಲಿ ಮಾಂತ್ರಿಕ ದೊರೆ ಅಂತಾನೆ ಹೇಳ್ಬೋದು ನಿಮ್ಗೆ ಖಂಡಿತವಾಗ್ಲು. ಮಾಂತ್ರಿಕ ಬ್ರಹ್ಮ, ಮಾಂತ್ರಿಕ ದೊರೆ, ವಾಮಾಚಾರದ ದೊರೆ ಪ್ರಭು ಅವರು. ಮತ್ತೆ ಅವ್ರ ಬಗ್ಗೆ ಈ ಮಾತನ್ನ ಹೇಳಕ್ಕೆ ಬಹಳ ಅದ್ಭುತವಾದ ಖುಷಿ ಆಗ್ತಿದೆ. ಮತ್ತೆ ನಾನು ಎಡೆದಿಟ್ಕೊಂಡು ಹೇಳ್ತಾ ಇದೀನಿ, ನನ್ನನ್ನ ಸಾಯೋ ಪರಿಸ್ಥಿತಿಲಿ ಬಂದಿದ್ದು ನನ್ನನ್ನ ಬದುಕಿಸಿದಂತ ಗುರುಗಳಿಗೆ ನಾನು ಕೋಟಿ ನಮನಗಳನ್ನ ಹೇಳೋದು ಸಾಕಾಗಲ್ಲ ಖಂಡಿತವಾಗ್ಲು. ನಾನು ಹೇಳೋದಿಷ್ಟೇ, ನನ್ನ ತರ ಯಾರು ನೊಂದಿದ್ದೀರಾ, ಬೆಂದಿದ್ದೀರಾ, ಸಾಕು ಜೀವನ ಅಂತ ಅನ್ಕೊಂಡಿದ್ದೀರಾ, ಅದ್ರ ಜೊತೆಗೆ ವಾಮಾಚಾರದಿಂದ ಬಳಲ್ತಿದ್ದೀರಾ, ನೀವೆಲ್ಲರೂ ಕೂಡ ವಾಮಾಚಾರದ ದೊರೆ ಆದಂತ, ಮಾಂತ್ರಿಕ ಬ್ರಹ್ಮ ಆದಂತ ಅಪ್ಪಾಜಿರನ್ನ ನೀವು ಒಂದ್ಸರಿ ನಾನು ಭೇಟಿ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ ಇಷ್ಟ ಅದು. ಮತ್ತೆ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ. ಪರ್ಟಿಕ್ಯುಲರ್ ಆಗಿ ಒಂದು ಅನ್ನಿಸ್ತದೆ ನನಗೆ ಈ ಒಂದು ಸಂದರ್ಭದಲ್ಲಿ, ಈ ಕತ್ತಲೆ ಪ್ರಪಂಚದಲ್ಲಿ ನಡೀತಿರೋ ಅಂತ ಎಲ್ಲ ಅನಾಚಾರಗಳಿಗೆ ಅದನ್ನೆಲ್ಲರಿಗೂ ಒದ್ದು ಬುದ್ಧಿ ಹೇಳೋ ವಾಮಾಚಾರ ದೊರೆ ಅಂತಾನೆ ಹೇಳೋರು ಖಂಡಿತವಾಗ್ಲು ನಿಮ್ಗೆ. ಮತ್ತೆ ಇಷ್ಟೆಲ್ಲ ಮಂತ್ರ ವಿದ್ಯೆಗಳನ್ನ ಕಲ್ತಿರೋ ನಿಮ್ಮನ್ನ ಆ ಮಾಂತ್ರಿಕ ಬ್ರಹ್ಮ ಅಂತಾನೆ ಹೇಳ್ಬೋದು. ಇದನ್ನ ಹೇಳಕ್ಕೆ ಬಹಳ ಧೈರ್ಯದಿಂದ ಎದೆ ಹೇಳ್ತಾ ಇದೀನಿ. ಇಂಥ ಪ್ರಭುಗಳ ಮತ್ತೆ ಈ ಇಷ್ಟೊಂದು ದೈವಿಕ ಸಂಭೂತ ಇರೋನ್ನ ನಮ್ಮ ಕಣ್ಣೆದುರುಗಡೆ ಆ ಜಗನ್ಮಾತೆ ಪರಿಚಯ ಮಾಡಿಸ್ತಾಳಲ್ಲ, ಅದಕ್ಕಿಂತ ಒಂದು ದೊಡ್ಡ ಭಾಗ್ಯನೇ ಇಲ್ಲ ನಮ್ಮ ಖಂಡಿತವಾಗ್ಲು. ಅದಕ್ಕಿಂತ ಒಂದು ದೊಡ್ಡ ಭಾಗ್ಯನೇ ಇಲ್ಲ. ಆ ಭಗವತಿ, ಆ ತಾಯಿ ನಿಮ್ಮನ್ನ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸನ್ನ ಪಡೀರಿ. ಒಳ್ಳೊಳ್ಳೆ ಜನಗಳಿಗೆ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದೊಂದು ನನಗೆ ತುಂಬಾ ಖುಷಿ ಆಗತ್ತೆ. ಆ ಕ್ಲಾಸಸ್ ಏನು ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ವಾ, ಬನ್ನಿ ನಾನು ಕಲಿಸ್ತೀನಿ. ಅದ್ರ ಬಗ್ಗೆ ಹೆಂಗಿದೆ ರುಚಿ ನೋಡ್ಬೇಕಾ, ಬನ್ನಿ ರುಚಿ ತೋರಿಸ್ತೀನಿ. ಅದೇ ಮೇ 10ನೇ ತಾರೀಕು ಭಾನುವಾರ. ಮೇ 10 ಭಾನುವಾರ ಮತ್ತೆ ಹೇಳ್ತಾ ಇದೀನಿ. ಮೇ 10ನೇ ತಾರೀಕು ಭಾನುವಾರ ಆಗಿರುತ್ತೆ. ಆ ದಿನದಲ್ಲಿ ಕ್ಲಾಸಸ್ ಅನ್ನ ಹೇಳ್ಕೊಡ್ತೀವಿ. ರಾತ್ರಿ ಅಂದ್ರೆ ಅದು ಬೆಳಗ್ಗೆ ಹೊತ್ತು ಇನ್ನೂ ಟೈಮಿಂಗ್ಸ್ ಡಿಸೈಡ್ ಮಾಡಿಲ್ಲ. ಅದು ಅವರು ನಿಮ್ಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ತರ ಟೈಮಿಂಗ್ಸ್ ಹೆಂಗೆ ಅಂತ ಹೇಳ್ತೀವಿ. ಇನ್ನ ಟೈಮಿಂಗ್ಸ್ ಒಂದು ಡಿಸೈಡ್ ಮಾಡಿಲ್ಲ. ಯಾಕೆ ಅಂದ್ರೆ ಇದು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡೂ ಇರುತ್ತೆ. ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಪಾಠನೂ ಹೇಳ್ಕೊಡ್ತೀವಿ, ಮತ್ತೆ ಅದನ್ನ ಯಾವ ರೀತಿ ಮಾಡ್ಬೇಕಂತ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಪ್ರಾಕ್ಟಿಕಲ್ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಯಾಕಂದ್ರೆ ನಾಳೆ ಅವನು ಇನ್ನೊಂದ್ ಕಡೆ ಹೋಗಿ ಪ್ರಯೋಗವನ್ನ ಮಾಡಿದಾಗ ಅಲ್ಲಿ ಗುರುಗಳು ಏನ್ ಹೇಳ್ಕೊಟ್ರು ನಾ ಮರ್ತೋಗ್ಬಿಟ್ಟೆ ಅನ್ನೋ ಯೋಚನೆ ಬರಬಾರ್ದು. ಅಲ್ಲೇ ಅದನ್ನು ಕೂಡ ಕ್ಲಿಯರ್ ಮಾಡ್ಬೇಕು. ಮತ್ತೆ ಅವ್ರಿಗೆ ಒಂದು ಪುಸ್ತಕವನ್ನ ಕೂಡ ಕೊಟ್ಟು ಕಳಿಸ್ತೀನಿ ನಮ್ಮ ಕಡೆಯಿಂದ. ಯಾಕಂದ್ರೆ ನಾನು ಏನ್ ಮಾಡಿದೀನೋ ಅದನ್ನೇ ಕೊಟ್ಟು ಕಳಿಸ್ತೀನಿ. ಸೊ ನನಗೇನು ಅಂದ್ರೆ ನಾನು ಎಲ್ಲಾ ತರ ಆಧುನಿಕ ಈ ಕಾಲದಲ್ಲಿ ಏನೇನು ಉಪಕರಣಗಳಿದಾವೋ, ಏನೇನು ಅದಿರತ್ತೋ, ಇದೇನಿದು PDF ಅಂತಾರೆ, ಅದೇನೋ ಅಂತಾರೆ, ಅದನ್ನೆಲ್ಲ ಕೊಟ್ಟೆ ಕಳಿಸ್ತೀನಿ. ನನಗೇನು ಅಂದ್ರೆ ನಿಮಗೆ ಇಷ್ಟೆಲ್ಲ ಅನುಕೂಲವನ್ನ ನಾನು ಮಾಡಿಕೊಟ್ಟಾಗ ನೀವು ವಿದ್ಯೆ ಕಲಿಬೇಕು. ಇದು ನನಗೆ ಮನ್ಸಿಟ್ಟು ಕಲಿಬೇಕು. ಮನ್ಸಿದ್ರೆ ಮಾರ್ಗ ಅಂತ ದೊಡ್ಡ ಸುಮ್ಮನೆ ಹೇಳಿಲ್ಲ ಈ ಮಾತನ್ನ. ಮತ್ತೆ ನಾನು ಇನ್ನೊಂದು ಪರ್ಟಿಕ್ಯುಲರ್ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ, ಎಲ್ಲಾರ್ಗೂ ಗುರುಗಳು ಸಿಗಲ್ಲ. ಸಿಕ್ಕಿದಾಗ ನಾವು ಬಿಡುವುದು ತುಂಬಾ ಸದುಪಯೋಗ ಆಗೋ ಥರ ಅವ್ರನ್ನೆಲ್ಲ ನಾವು ಬಳಸ್ಕೊಂಡಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ದಾರಿ ಸಿಗೋದು, ಮತ್ತೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು. ಇಷ್ಟು ಶಿಷ್ಯ ಕೋಟಿಗೆ ವಿದ್ಯೆ ಕಲಿಸ್ತಿರೋ ಅಪ್ಪಾಜಿ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀನಲ್ಲ, ಅದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಮೇ 10ನೇ ತಾರೀಕು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲು. ಮತ್ತೆ ಅಪ್ಪನವ್ರನ್ನ ಮೀಟ್ ಮಾಡೋದು, ಸ್ವಾಮೀಜಿಯವ್ರನ್ನ ಭೇಟಿ ಆಗೋದು, ಫೋನ್ ನಂಬರ್ ಡೀಟೇಲ್ಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಇನ್ನೊಂದು ನೇರವಾಗಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ವಾಮಾಚಾರ ಮಾಡೋರ ಮನೆ ಹಾಳು ಮಾಡೋರ, ನಿಮ್ಮ ಮನೆ ಮಾತ್ರ ಒಳ್ಳೇದಾಗ್ಲಿ, ಬೇರೆ ಮನೆ ಹಾಳಾಗ್ಲಿ ಅಂತ ಯಾರ್ಯಾರು ತಿಳ್ಕೊಂಡಿದ್ದೀರಾ. ಈ ಕಾಲದಲ್ಲಿ ಒಂದು ಕೆಟ್ಟ ಪದ ಯೂಸ್ ಮಾಡಬಾರ್ದು. ಜನಗಳಿಗೆ ಏನಾಗಂತಂದ್ರೆ ನಮ್ಮ ಮನೆಯವರೆಲ್ಲ ಒಳ್ಳೆಯವರು, ಹೌದು, ಪಕ್ಕದ ಮನೆಯವರೆಲ್ಲ ಕೆಟ್ಟವರು ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಖಂಡಿತ ಹೌದು. ನಿನ್ನ ಮಗಳನ್ನ ಹೆಂಗೆ ನೋಡ್ತೀಯೋ ಪಕ್ಕದ ಮನೆ ಮಗಳನ್ನ ಹಂಗೆ ನೋಡ್ತೀವಿ. ಎಂತ ಅದ್ಭುತವಾದ ಮಾತು. ನಮ್ಮ ಮನೆ ಮಕ್ಕಳನ್ನ ಹೇಗ್ ನೋಡ್ತೀವೋ ಪಕ್ಕದ ಮನೆ ಹೆಣ್ಮಕ್ಳನ್ನು ಹಾಗೆ ನೋಡಿ. ಅದಕ್ಕೆ ಅಮರ ನಿಮ್ಗೆ ಹೇಳ್ತಿರೋದು ಖಂಡಿತ. ಇದಕ್ಕೆ ಈ ನಿನಗೆ ಆತರ ಮಾಡ್ಬೇಕು ಅನಿಸ್ತಾ ಮಾಡ್ಕೋ. ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಶಿಕ್ಷಕವ್ರ ಮೇಲೆ ವಶೀಕರಣವನ್ನ ಮಾಡ್ಕೊಂಡು ಶಿಕ್ಷಕ ಮೇಲೆ ಮಾಡ್ಕೊಳೋದಲ್ಲ. ಅದಲ್ಲ ಜೀವನ, ಅದಲ್ಲ. ದೇವ್ರು ಅನ್ನೋದು ಒಬ್ಬರನ್ನ ಸೇರಿಸಿದ್ದಾರೆ ಅಂದ್ರೆ ಅವ್ರಿಗೂ ನಿನಗೇನೋ ಒಂದು ನೆಂಟಿರ್ಬೇಕು. ಹೌದು. ಆ ನೆಂಟನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಈಗ ಈ ಕಾಲದಲ್ಲಿ ಎಷ್ಟೋ ಡಿವೋರ್ಸ್ಗಳಾಗತ್ತೆ, ಇನ್ನೊಬ್ರು ಮದ್ವೆ ಮಾಡ್ಕೊಂತಾರೆ, ಇಲ್ಲ ಇನ್ನೊಬ್ರು ಪಾಪ ಆ ಹೆಂಗಸರಿಗೆ ಒಂದು ಆಶ್ರಯ ಕೊಡ್ತಾರೆ ಕೆಲವರು.
ಹೌದು ಕೆಲವೊಂದು ಪೊಸಿಷನ್ ಅಲ್ಲಿ ಮದುವೆ ಮಾಡ್ಕೊಳಕ್ ಆಗಲ್ಲ. ಒಂದು ಪರ್ಸನ್ ಅವರು ಆಶ್ರಯನ ಕೊಡ್ತಾ ಇದ್ದಾನೆ. ಹೌದು ನೀನು ಆಶ್ರಯನ ಕೊಟ್ಟಾಗ ನೀನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬಿಟ್ಟು ಮತ್ತೆ ಅವ್ರನ್ನ ನೀನು ಒಂದು 2 ವರ್ಷ 3 ವರ್ಷ ಚೆನ್ನಾಗಿ ನೋಡ್ಕೊಂಡು ನಡಿ ರೋಡಲ್ಲಿ ಬಿಟ್ಬಿಟ್ರೆ ಆ ಪಾಪ ನೀನ್ ತಟ್ಟಲ್ವಾ? ಖಂಡಿತ ಹೌದು. ಅದಕ್ಕೆ ಹೇಳೋದಲ್ವಾ, ನಮ್ಮ ಮನೆ ಹೆಣ್ಮಕ್ಳನ್ನ ಹೇಗೆ ನೋಡ್ತೀರಾ ಪಕ್ಕದ ಮನೆ ಹೆಣ್ಮಕ್ಳು ಹಾಗೆ ನೋಡ್ಬೇಕು. ಬಿಡಿ. ಈ ಬುದ್ಧಿಗಳೆಲ್ಲ ಅಪ್ಪನವ್ರ ಹತ್ರ ಮತ್ತೆ ಪ್ರಭುವರ ಹತ್ರ ನೀವು ವಿದ್ಯೆ ಕಲಿಬೇಕಾದ್ರೆ ಪ್ರತಿಯೊಂದು ಕೂಡ ವಿದ್ಯೆ ಜೊತೆಗೆ ನಿಮ್ಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡೋದು ಕೂಡ ಅದಂತೂ ಖಂಡಿತ ನಿಮ್ ಜವಾಬ್ದಾರಿ ಸಂಸ್ಕಾರ ಅಂತ ಖಂಡಿತ ಒಂದೇ ಬರುತ್ತೆ. ಖಂಡಿತ. ನಾನ್ ಫೈನಲ್ ಆಗಿ ಹೇಳೋದು ಇಷ್ಟೇ, ತುಂಬಾ ಆಗಲ್ಲ, ನನ್ನ ಉಳಿಸ್ಕೊಳಕ್ ಆಗಲ್ಲ ಅಂತ ನಮ್ಮ ತಾಯಿಯವರೆಲ್ಲ ಕಷ್ಟ ಬೀಳ್ತಿರೋ ಸಮಯದಲ್ಲಿ ನಾನಿದ್ದೀನಿ ಅಂತ ನನ್ನ ಕಾಪಾಡದಂತ ದೊರೆ ಮುಂದೆ ಮಾತಾಡುವಂತ ಭಾಗ್ಯ ಮಾಡ್ಕೊಟ್ರಲ್ಲ, ಖಂಡಿತ ಅದಕ್ಕೆ ನಾನು ಯಾವ ರೀತಿ ನಾನು ಕ್ಲಿಯರ್ ಮಾಡ್ಕೊಡ್ಬೇಕು ಮತ್ತೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಫೈನಲ್ ಆಗಿ ಇಷ್ಟೇ, ನನ್ನ ಉದ್ದೇಶ ಇಷ್ಟೇ ಆಗಿದೆ, ಅಪ್ಪನವ್ರ ಹತ್ರ ಬಂದು ಮಾತಾಡ್ಸೋದು. ಯಾರ್ಯಾರು ನೊಂದಿದ್ದೀರಾ, ಬೆಂದಿದ್ದೀರಾ, ಮಾಟ ಮಂತ್ರ ವಾಮಾಚಾರ ಈ ಎಲ್ಲಾ ಕೆಲಸಗಳಿಂದ ಬಳಲ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂದು ದಾರಿ ದೀಪ ಆಗ್ಬೇಕು. ಆ ದಾರಿ ದೀಪನ ನಾನ್ ನಿಮ್ಮನ್ನೇ ತಂದು ನಿಲ್ಸಿದೀನಿ. ಆ ದಾರಿ ದೀಪನ ನಿಮ್ಮನೇಲಿ ಹೇಗಿಟ್ಟು ಉರಿಸ್ಕೊಂತೀರಾ, ನಿಮ್ಮನೆ ಹೇಗೆ ಬೆಳಗೊಂತೀರಾ, ಹೇಗೆ ದೀಪದಿಂದ ಅಲಂಕಾರ ಮಾಡ್ಕೊಂತೀರಾ ನಿಮ್ಮನೇನ ಅನ್ನೋದು ಇನ್ನು ಮುಂದೆ ನಿಮ್ಗೆ ಬಿಟ್ಟಿರುತ್ತೆ. ಅಪ್ಪನ ನಂಬರ್ನ ಡೀಟೇಲ್ಸ್ನ ಕಂಪ್ಲೀಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಸ್ವಾಮಿ, ಈ ವಿಡಿಯೋ ನೋಡ್ತಿದ್ದವ್ರಿಗೆ ದಯವಿಟ್ಟು ನಿಮ್ಮ ಅನುಗ್ರಹ ಆಶೀರ್ವಾದ ಖಂಡಿತ ಇರಲಿ. ಅದ್ರ ಜೊತೆಗೆ ನಿಮ್ಮ ಬಾಯಿಂದ 1-2 ವಾಕ್ಯ ದಯವಿಟ್ಟು ಹೇಳಬೇಕು. ಖಂಡಿತ ಎಲ್ಲರಿಗೂ ನನ್ನ ಒಂದು ಅನಿಸಿಕೆ ಏನಂದ್ರೆ, ಎಲ್ಲರೂ ಇದು ನಾನೊಂದು ವಿಚಾರ ಹೇಳ್ತೀನಿ, ಖಂಡಿತ ಹೇಳಿ ದಯವಿಟ್ಟು. ಕೆಟ್ಟದು ಅಂದ್ಕೊಂಡು ಮತ್ತೆ ಯಾಕೆ ಮುಟ್ಕೊಬೇಕು ಅನ್ನೋದು ಕೆಲವು ಆಪ್ಷನ್ ಇರುತ್ತೆ. ಹೌದು, ಇದು ವಾಮಾಚಾರ ಕೆಟ್ಟದು, ಹೌದು, ಯಾಕೆ ಮುಟ್ಕೊಬೇಕು ಅಂತ ಇರುತ್ತೆ. ಹೌದು, ಏನಕ್ಕೋಸ್ಕರ ಕಲಿಬೇಕು ಅನ್ನೋ ಕ್ವಶನ್ಸ್ ಇರುತ್ತೆ. ನಿನ್ನ ಹಿಂದೆ ಇರೋನು ಅದೇ ಕೆಲಸ ಮಾಡ್ತಾ ಇರ್ತಾನೆ, ನಿನಗೆ ಗೊತ್ತಿರಲ್ಲ. ಅದನ್ನ ನೀನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಯಾಕೆ ತಲೆ ಕೆಡಿಸ್ಕೋದು, ನಿನಗೆ ಗೊತ್ತಿರತ್ತ, ನೀನ್ ತಗೋ. ನಿನ್ನ ಮನೆ ಪ್ರಾಬ್ಲಮ್ನ ನೀನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೋಬೇಕಾಗಿರೋಂತ ಒಂದು ಪ್ರಸಿದ್ಧವಾದ ವಿದ್ಯೆ ಇದು. ಇಷ್ಟೇ. ನೀನ್ ಕಲಿಬೇಕಂತ ಇಂಟ್ರೆಸ್ಟ್ ಇತ್ತಾ, 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಇತ್ತಾ, ಬಾ, ನಾನು ಕಲ್ಸ್ಕೊಡ್ತೀನಿ, ಏನ್ ಬೇಕೋ ಮಾಡ್ಕೊಡ್ತೀನಿ. ಸ್ವಾಮಿ ನಮಸ್ತೆ. ಖಂಡಿತವಾಗ್ಲೂ ಈ ಕತ್ತಲೆ ಕಾಡ್ಗತ್ತಿನ ಪ್ರಪಂಚದಲ್ಲಿ ಈ ವಾಮಾಚಾರ ಬ್ರಹ್ಮನವ್ರನ್ನ ಮತ್ತೆ ವಾಮಾಚಾರ ದೊರೆಯವ್ರನ್ನ ಮತ್ತೆ ಮಾಂತ್ರಿಕ ಬ್ರಹ್ಮ ಆದಂತ ನಿಮ್ಮಿಂದ ಭೇಟಿ ಮಾಡಿದಂತ ಈ ಸಂದರ್ಭ ಖಂಡಿತವಾಗ್ಲು ಮತ್ತೆ ಈ ಟೈಮ್ ನಾನು ಯಾವತ್ತೂ ಕೂಡ ಮರೆಯಕ್ ಸಾಧ್ಯ ಇಲ್ಲ. ಖಂಡಿತವಾಗ್ಲು ನಿಮ್ಮ ಅನುಗ್ರಹ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇರ್ಬೇಕು. ಯಾರ ನೊಂದು ಶಿಷ್ಯ ಕೊಟ್ಟು ನಿಮ್ ಪಾದಕ್ಕೆ ಬಂದು ಬೀಳ್ತಾರೆ ಅವ್ರನ್ನೆಲ್ಲ ಉದ್ಧಾರ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಡೀ ಕರ್ನಾಟಕಕ್ಕೆ ಕಣ್ಣು ನೀವು ಖಂಡಿತವಾಗ್ಲು. ನಮ್ಮ ನಿಜ ನನ್ನ ಪಾದಕ್ಕೆ ಬೀಳೋದು ಅದಲ್ಲ, ವಿದ್ಯೆಗೆ ಗುರು ಆಗ್ತೀನಿ, ಮನುಷ್ಯತ್ವಕ್ಕೆ ಸ್ನೇಹ ಆಗ್ತೀನಿ ಅಷ್ಟೇ. ಇದು ಎಲ್ಲರ ಬಾಯಲ್ಲೂ ಬರಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಎಸ್, ಕಂಪ್ಲೀಟ್ ವಿಡಿಯೋ ಡೀಟೇಲ್ಸ್ ನ ಮತ್ತೆ ನಂಬರ್, ಫೋನ್ ನಂಬರ್, ಅಡ್ರೆಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅಪ್ಪನವ್ರನ್ನ ಭೇಟಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಕಾಲ್ ಮಾಡಿ ಎಲ್ಲಿದ್ದಾರೆ ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಅಪ್ಪನವ್ರನ್ನ ಭೇಟಿ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಮೇ 10ನೇ ತಾರೀಕಿಂದ ಕ್ಲಾಸಸ್ ನಡೀತಾ ಇರುತ್ತಂತೆ. ಸೊ ಏನಕ್ಕೆ ಕಲಿಬೇಕು, ಏನಕ್ಕೋಸ್ಕರ ಕಲಿಬೇಕು, ಇದನ್ನ ಏನ್ ಪ್ರಯೋಜನ, ಏನಾಗುತ್ತೆ, ಅಪ್ಪನವ್ರು ಹೇಗೆ ಕಲ್ತರು, ನಿಮ್ಗೆ ಇದರಿಂದ ಕಲಿಯೋದ್ರಿಂದ ಏನ್ ಪ್ರಯೋಜನ ಅನ್ನೋದನ್ನೆಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ನಾವು ಮೆನ್ಷನ್ ಮಾಡಿ ಹೇಳಿದೀವಿ ಕೂಡ. ಮತ್ತೆ ಇದನ್ನ ಇಷ್ಟು ಅದ್ಭುತವಾಗಿ ತೋರಿಸೋ ಉದ್ದೇಶ ಒಂದೇ ಆಗಿರುತ್ತೆ, ನನ್ನ ನೋವು, ನನ್ನ ಕಷ್ಟ, ಮತ್ತೆ ನಾನು ಏನ್ ಒಂದು ವಾರದಿಂದ ಬಿದ್ದೆ ಆ ನೋವು ಬೇರೆ ಇನ್ಯಾರು ಕರ್ನಾಟಕದಲ್ಲಿ ಬೀಳಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಅದಕ್ಕೆ ಅಪ್ಪನವ್ರ ಹತ್ರ ನಿಮ್ಮನ್ನ ಬಿಟ್ಟಿದ್ದೀನಿ. ಈ ದೀಪನ ನಿಮ್ಮನೇಲಿ ಹೆಂಗ್ ಉರ್ಸ್ಕೊಂತೀರಾ ನಿಮಗೆ ಬಿಟ್ಟಿರುತ್ತೆ. ಸರಿನಪ್ಪ, ನಾನು ಬರ್ತೀನಿ, ಇನ್ನೇನ್ ಬೇಕು ಹೇಳ್ಕೊ. ಅಯ್ಯೋ, ಸೊ ಖಂಡಿತವಾಗ್ಲು ಅಪ್ಪನವ್ರು ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದೆ ಹೆಚ್ಚು. ಅಂಥದ್ರಲ್ಲಿ ತುಂಬಾ ಅತ್ಯದ್ಭುತವಾಗಿ ಎಲ್ಲಾ ವಿಷಯಗಳನ್ನ ಒಂದೊಂದು ಎಳೆಯಾಗಿ ಇಂಚಿಂಚಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಪೂಜಾ ಸಮಯದಲ್ಲಿ ಹೋಗಿ ನಾನೇ ಅವ್ರಿಗೆ ಭಂಗ ಮಾಡಿ ದಯವಿಟ್ಟು ನೀವು ಬರಬೇಕು, ಕರ್ನಾಟಕ ಗೊತ್ತಾಗ್ಬೇಕು ಈ ಸತ್ಯ ಅಂತ ಕೇಳಿದ್ಕೆ ಅವ್ರು ಅಷ್ಟು ಮನ್ಸು ಮಾಡಿ ಬಂದಿದ್ದು. ಬಟ್ ಇಲ್ಲಾಂದ್ರೆ ಖಂಡಿತ ಸಾಧ್ಯ ಆಗ್ತಿರಲ್ಲ ಈ ವಿಡಿಯೋ. ಸೊ ಯಾರ್ಯಾರು ಈ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಆ ತಂದೆಯವರ ಆಶೀರ್ವಾದ ಇರಲಿ. ನಾನು ಹೇಳೋದು ಇಷ್ಟೇ, ನಾನು ನೊಂದಿ ಈ ಒಂದು ವಾರದಿಂದ ಬದುಕಲೇಬಾರ್ದು ಅಂತ ಅನ್ಕೊಂಡಿದ್ದು ನನ್ನನ್ನ ಬದುಕಿಸ್ತಂತ ಪರಮಾತ್ಮ ಅವರು. ಸೊ ನಾನು ಇದನ್ನ ಏನಕ್ಕೆ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಂತ ಅಂದ್ರೆ, ನಂತರ ಸುಮಾರು ಜನ ಇದ್ದಾರೆ, ಬೇರೆ ಹತ್ರ ಮೋಸ ಹೋಗ್ಬೇಡಿ, ಬಂದು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಎಸ್, ಕನ್ನಡ ಚಾಪ್ಟರ್ ಯಾರು ಇಷ್ಟೊತ್ತು ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ಅದ್ಭುತವಾದ ವಿಡಿಯೋ, ಮತ್ತೆ ಇವಾಗ ಅಪ್ಪನವ್ರ ಶಕ್ತಿ ಬೇರೆ ಫುಲ್ ಪವರ್ ಆಗಿದೆ ನನಗೆ. ಸಖತ್ ಆತ್ಮಗಳನ್ನ ಹಿಡಿದು ತೋರಿಸ್ತೀನಿ. ಇನ್ನು ಮುಂದೆ ಸಖತ್ತಾಗಿರೋ ವಿಡಿಯೋಸ್ ಬರ್ತಿರ್ತವೆ. ಸೊ ವಾಚ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.